ಹಲೋ ಸ್ಟೂಡೆಂಟ್ಸ್, ಇವತ್ತು ಲಾಸ್ ಆಫ್ ಮೋಷನ್ನ ಪಾರ್ಟ್ 5 ಫ್ರಿಕ್ಷನನ್ನು ಡಿಸ್ಕಸ್ ಮಾಡೋಣ. ಮೊದಲೇ ಈ ಫ್ರಿಕ್ಷನ್ನಲ್ಲಿ ನಿಮಗೆ ಒಂದು ಥಿಯರಾಟಿಕಲ್ ಆಗಿ ಒಂದಿಷ್ಟು ವಿಚಾರಗಳನ್ನು ಇವತ್ತು ಹೇಳ್ತೇನೆ. ಭಾಳ ಡೆಪ್ತಿಗೆ ತಗೊಂಡು ಹೋಗೋದಿಲ್ಲ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಆವಾಗ ನಿಮ್ಗೆ ಇನ್ನೂ ಒಂದಿಷ್ಟು ಕ್ಲಿಯರ್ ಐಡಿಯಾ ಸಿಗುತ್ತೆ. ಅದಾದಮೇಲೆ ಈಗಾಗಲೇ ಕೆಲವು ಯೂನಿಟ್ಗಳು ಸ್ಟಾರ್ಟ್ ಆಗಿವೆಲ್ಲ, KCET, ನೀಟ್ ಮತ್ತು JEE ಸಲುವಾಗಿ ಮಾಡ್ತಾ ಇರುವಂಥ ಕೋಚಿಂಗು. ಸೊ ಅದರಲ್ಲಿ ನಿಮಗೆ ಕಾನ್ಸೆಪ್ಟಿಗೆ ಒಂದು ಡೆಪ್ತಿಗೆ ತೊಗೊಂಡು ಹೋಗ್ತೇನೆ. ಯಾಕೆಂದರೆ ಕೆಲವೊಮ್ಮೆ ಪಾಠ ಕೇಳಿದರೆ ಸಾಕು, ನಮಗೆ ಥಿಯರಿ ಎಕ್ಸಾಮ್ ಮಾತ್ರ ಬರೆಯೋರು ಈ ಥರದವ್ರು ಇರ್ತಾರೆ. ಸೊ ಅವರಿಗೆ ಹೆವಿ ಆಗುತ್ತೆ. ನಾನೀಗ ಇಲ್ಲೆಲ್ಲವನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಫಸ್ಟ್ ಏನು ಕೇಳಿದರೆ, ಒಂದು ಫ್ರಿಕ್ಷನ್ ಅಂತ ನಾವು ಅದರ ಡೆಫಿನೇಷನನ್ನು ನೋಡೋಣ ಫಸ್ಟ್. ಆಮೇಲೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಫ್ರಿಕ್ಷನ್ ಇಸ್ ದ ಕಂಪೋನೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸನ್ನು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ ನಾವು. ಸೊ ಇದು ಏನು ಎಂಥ ಕಂಪೋನೆಂಟ್ ಅಂದರೆ, ಕಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಪ್ಯಾರಲಲ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಪ್ಯಾರಲಲ್ ಯಾವುದಕ್ಕೆ? ಸರ್ಫೇಸಿಗೆ ಪ್ಯಾರಲಲ್ ಆಗಿರುತ್ತೆ. ವಿಚ್ ಅಪೋಸ್ ಇಂಪೆಂಡಿಂಗ್ ಆರ್ ಆ್ಯಕ್ಚುಯಲ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸಸ್. ಅಪೋಸ್ ಇಂಪೆಂಡಿಂಗ್ ಆರ್ ಆ್ಯಕ್ಚುಯಲ್ ರಿಲೇಟಿವ್ ಮೋಷನ್, ಎರಡಕ್ಕೂ ಡಿಫ್ರೆನ್ಸು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಹೊತ್ತಲ್ಲೇ. ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸಸ್. ಒಂದು ರಿಲೇಟಿವ್ ಮೋಷನ್ ಅಥವಾ ಇಂಪೆಂಡಿಂಗ್ ಮೋಷನನ್ನು ಇದು ಅಪೋಸ್ ಮಾಡುವಂಥ ಒಂದು ಫೋರ್ಸ್. ಓಕೆ, ಆ್ಯಂಡ್ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್, ದೆರ್ ಆರ್ ಮ್ಯೂಚುವಲ್ ಫೋರ್ಸಸ್. ಗೊತ್ತಿದೆ ನಿಮಗೆ, ಕಾಂಟ್ಯಾಕ್ಟ್ ಫೋರ್ಸನ್ನು ಹಿಂದಿನ ಕ್ಲಾಸಲ್ಲಿ ಹೇಳುವಾಗ ಹೇಳಿದೆ. ಸೊ ಒಂದು ಬಾಡಿ ಇನ್ನೊಂದು ಬಾಡಿ ಕಾಂಟ್ಯಾಕ್ಟಲ್ಲಿ ಇದೆ ಅಂದರೆ ಅಲ್ಲಿ ಒಂದು ಮ್ಯೂಚುವಲ್ ಫೋರ್ಸ್ ಇದ್ದೇ ಇರುತ್ತೆ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸರ್ಫೇಸ್ ಮೇಲೆ, ಒಂದು ಟೇಬಲ್ ಮೇಲೆ ಅಂದ್ಕೊಳ್ಳಿ, ಒಂದು ಬ್ಲಾಕನ್ನು ಇಟ್ಟಿದ್ದೀವಿ. ಒಂದು ಮಾಸ್ ಇದೆ ಅದಕ್ಕೆ M ಅಂತೇಳಿ. ಸೊ ಆವಾಗ ಅದು ಅಲ್ಲಿ ರೆಸ್ಟಲ್ಲಿದೆ. ಆವಾಗ ಇದು ಕಾಂಟ್ಯಾಕ್ಟಲ್ಲಿದೆ ನೋಡಿ. ಮೇನಾಗಿ ಈ ಬ್ಲಾಕ್ ಏನಾಗಿದೆ, ಈ ಒಂದು ಸರ್ಫೇಸ್ ಮೇಲೆ ಕಾಂಟ್ಯಾಕ್ಟಲ್ಲಿದೆ. ಇಲ್ಲಿ ಯಾವುದು ಮ್ಯೂಚುವಲ್ ಫೋರ್ಸ್ ಅನ್ನುವಂಥದ್ದು? ಒಂದು M×G, ದ ಫೋರ್ಸ್ ಡ್ಯೂ ಟು ದ ಗ್ರಾವಿಟಿ. ಸೊ ಆಲ್ವೇಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್, ಮೀನ್ಸ್ ಟು ದ ಸೆಂಟರ್ ಆಫ್ ದ ಅರ್ತ್, ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಸೊ ಅನದರ್ ಫೋರ್ಸ್ ಈಸ್ ರಿಯಾಕ್ಷನ್, ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂಥದ್ದು ನಾರ್ಮಲ್ ರಿಯಾಕ್ಷನ್ ಅಂತೇಳಿ. ಏನಾಗಿದೆ ಈಗ, ಎರಡು ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ರಿಸಲ್ಟ್ ಏನಾಗ್ತು ಕೇಳಿದರೆ, ನೆಟ್ ಫೋರ್ಸ್ ಈಸ್ 0. ನೆಟ್ ಫೋರ್ಸ್ ಈಸ್ 0 ಅಂದಾಗ ಏನರ್ಥ? ಸೊ ಬಾಡಿ ಇನ್ ಈಕ್ವಿಲಿಬ್ರಿಯಮ್, ಬಾಡಿ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಈಗ ನಾವೇನಾದರೂ ಒಂದು ಸಣ್ಣ ಫೋರ್ಸನ್ನು, ಸ್ಮಾಲ್ ಫೋರ್ಸ್ ಈಸ್ ಅಪ್ಲೈಡ್ ಹಾರಿಜಾಂಟಲಿ ಆನ್ ಎ ಬಾಡಿ. ಹಾರಿಜಾಂಟಲ್ ಆಗಿ, ಯಾಕೆಂದರೆ ಇವೆರಡು ವರ್ಟಿಕಲ್ ಫೋರ್ಸ್ಗಳು ಒಂದಕ್ಕೊಂದು ಅಪೋಸಿಟ್ ಡೈರೆಕ್ಷನ್ದಲ್ಲಿದೆ. ನೆಟ್ ರಿಸಲ್ಟ್ ಏನು ಕೇಳಿದರೆ, ಇವೆರಡು ಫೋರ್ಸ್ ಸೇರಿದರೆ ವೆಕ್ಟೋರಿಕಲಿ ಗಿವ್ಸ್ ದ 0. ಹಾಗಾಗಿ ಇವೆರಡು ಫೋರ್ಸ್ಗಳು ಯಾವುದೇ ರೀತಿ ಮೋಷನನ್ನು ಕ್ರಿಯೇಟ್ ಮಾಡೋದಿಲ್ಲ. ಯಾಕೆಂದರೆ ಇದು ಸಪೋರ್ಟಲ್ಲಿ ನಿಂತಿದೆ, ಅದಕ್ಕೆ ತಕ್ಕಾಗಿ ರಿಯಾಕ್ಷನ್ಸ್ ಇದೆ, Mgಗೆ ತಕ್ಕ ರಿಯಾಕ್ಷನ್ ಇದೆ. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್. ಹಾಗಾಗಿ ಯಾವುದೇ ಒಂದು ವರ್ಟಿಕಲ್ ಮೋಷನ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಮಗೇನು ಕ್ಯೂರಿಯಾಸಿಟಿ ಅಂದರೆ, ಈಗ ಹಾರಿಜಾಂಟಲಿ ನಾವು ನೋಡುವಾಗ ಯಾವ ಫೋರ್ಸ್ ಇದೆ? ಯಾವುದೋ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ಹಾರಿಜಾಂಟಲಿ ಯಾವ ಫೋರ್ಸು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆ್ಯಕ್ಟ್ ಆಗ್ತಾ ಇಲ್ಲ. ನಾವು ಅದಕ್ಕೆ ಏನು ಮಾಡುವ ಕೇಳಿದರೆ, ಒಂದು ಸ್ಮಾಲ್ ಹಾರಿಜಾಂಟಲ್ ಫೋರ್ಸನ್ನು ಅಪ್ಲೈ ಮಾಡೋಣ. ಸೊ ಸ್ಮಾಲ್ ಹಾರಿಜಾಂಟಲ್ ಫೋರ್ಸನ್ನು ಅಪ್ಲೈ ಮಾಡಿದ ತಕ್ಷಣ ಏನಾಗಬೇಕು? ಈಗ ನೋಡಿ, ಇವೆರಡು ಕ್ಯಾನ್ಸಲ್ ಆಗೋಯ್ತು ವರ್ಟಿಕಲ್ ಡೈರೆಕ್ಷನ್. ಹಾರಿಜಾಂಟಲ್ ಏನಾಗಿದೆ? ಹಾರಿಜಾಂಟಲ್ ಇರೋದು ಒಂದೇ ಫೋರ್ಸ್. ಈ ಒಂದು ಫೋರ್ಸ್ ಏನು ಮಾಡಬೇಕು ಕೇಳಿದರೆ, ಬಾಡಿಯನ್ನು ಮೂವ್ ಮಾಡಬೇಕು. ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಇದು ಒಂದು ಎಕ್ಸ್ಟರ್ನಲ್ ಫೋರ್ಸು. ಸೊ ಹಾಗಾಗಿ ಈ ಫೋರ್ಸ್ ಏನು ಮಾಡಬೇಕು ಕೇಳಿದರೆ, ಬಾಡಿಯನ್ನು ಮೂವ್ ಮಾಡಬೇಕು. ಅಪ್ಲೈಡ್ ಫೋರ್ಸ್ F ಈಸ್ ದ ಓನ್ಲಿ ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್, ಹೌದಾ? ಬಟ್ ಇಟ್ ಮಸ್ಟ್ ಮೂವ್ ವಿತ್ ದ ಬಾಡಿ, ಮೂವ್ ದ ಬಾಡಿ ವಿತ್ ಎಕ್ಸಲರೇಷನ್. ಫೋರ್ಸ್ ಅಪ್ಲೈ ಮಾಡಿದಾಗ ನಮ್ಗೆ ಗೊತ್ತೇ ಇದೆ, ನ್ಯೂಟನ್ ಸೆಕೆಂಡ್ ಲಾ. ಸೊ ಫೋರ್ಸ್ ಆದಾಗ ಏನಾಗಬೇಕು, ಒಂದು ಮಾಸ್ ಮೇಲೆ ಆ್ಯಕ್ಟ್ ಆಗ್ತಾಯಿದೆ ಅಂದರೆ ಮಾಸ್ ಎಕ್ಸಲರೇಟ್ ಆಗಲೇಬೇಕು. ಬಟ್ ಇಲ್ಲಿ ಏನಾಗಿದೆ ನೋಡಿ, ಬಾಡಿ ರಿಮೇನ್ ಎಟ್ ರೆಸ್ಟ್, ಹಾಗೆ ಇದೆ. ಹಾಗಾದರೆ ಈಗ ನಾವು ಹಾಕಿದ್ದೀವಿ ಫೋರ್ಸ್ ಅಲ್ವಾ, ಅದು ಕೆಲಸ ಮಾಡಲಿಲ್ಲ ಅಂದರೆ ಅರ್ಥ ಏನಾಗಿರಬೇಕು? ಫೋರ್ಸ್ ಯಾವಾಗಲೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಲೈ ಮಾಡಿದ್ದೀವಿ ಅಂದರೆ ಅರ್ಥ ಇಷ್ಟೇ, ಇದನ್ನು ಒಂದು ಥ್ರೆಡ್ ತಗೊಂಡು ಎಳಿತಾ ಇದ್ದೀವೋ ಅಥವಾ ಕೈಯಿಂದ ಪುಷ್ ಮಾಡ್ತಾ ಇದ್ದೀವೋ, ಏನೋ ಒಂದು ರೀತಿಯಲ್ಲಿ ನಾವು ಫೋರ್ಸನ್ನು ಹಾಕಿದ್ದೀವಿ, ಬಟ್ ಅದು ಮೂವ್ ಆಗ್ತಾ ಇಲ್ಲ. ಹಾಗಾದರೆ ಇಟ್ ಮೀನ್ಸ್ ಸಮ್ ಅದರ್ ಫೋರ್ಸ್ ಕಮ್ ಇನ್ ಟು ಪ್ಲೇ ಇನ್ ದ ಹಾರಿಜಾಂಟಲ್ ಡೈರೆಕ್ಷನ್ ಆ್ಯಂಡ್ ಅಪೋಸ್ ದ ಅಪ್ಲೈಡ್ ಫೋರ್ಸ್. ಯಾರಿಗೆ ಕೇಳಿದ್ರು ಹೇಳ್ತಾರೆ. ಈಗ ನೀವಂತೂ ಸೈನ್ಸ್ ಓದ್ತಾ ಇದ್ದೀರಿ, ಈ ಫೋರ್ಸ್ ಹಾಕಿದಾಗ ಬಾಡಿ ಮೂವ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಫೋರ್ಸ್ ಅಪೋಸಿಟ್ ಡೈರೆಕ್ಷನ್ದಲ್ಲಿದೆ, ಅದು ಇರಲೇಬೇಕು. ಇಲ್ದಿದ್ರೆ ಇದಕ್ಕೆ ಹಾಕಿದಾಗ ಮೂವ್ ಆಗಬೇಕಿತ್ತು. ಅಪೋಸಿಟ್ ಡೈರೆಕ್ಷನ್ದಲ್ಲಿ ಒಂದು ಫೋರ್ಸ್ ಇದೆ, ಆ ಫೋರ್ಸ್ ಏನು ಮಾಡ್ತಾ ಇದೆ, ಈ ಅಪ್ಲೈಡ್ ಫೋರ್ಸಿಗೆ ಈಕ್ವಲ್ ಆಗಿ ಮ್ಯಾಗ್ನಿಟ್ಯೂಡಲ್ಲಿ ಅಪೋಸಿಟ್ ಇನ್ ಡೈರೆಕ್ಷನ್ನು ಆ್ಯಕ್ಟ್ ಆಗ್ತಾ ಇದೆ. ಈ ಮಾಸ್ ಮೇಲೆ ಅದು ಆ್ಯಕ್ಟ್ ಆಗ್ತಾ ಇದೆ. ಹಾಗಿದ್ರೆ ಮಾತ್ರ ಇದು ರೆಸ್ಟಲ್ಲಿ ಇರೋಕ್ಕೆ ಸಾಧ್ಯ.
ಹಾಗಾಗಿ ಏನಾಯಿತು ಕೇಳಿದರೆ ಒಂದು ಹಾರಿಜಾಂಟಲ್ ಫೋರ್ಸ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಈ ಒಂದು ಫೋರ್ಸ್ಗೆ ನಾವು ಎಫ್ ಎಸ್ ಅಂತ ಕರೆಯೋಣ, ಸ್ಮಾಲ್ ಎಫ್ ಹಾಕಿ ಒಂದು ಎಸ್ ಅಂತ ಕರೆಯೋಣ. ಫೋರ್ಸ್ ಎಫ್ ಎಸ್ ಪ್ಯಾರಲಲ್ ಟು ದ ಸರ್ಫೇಸ್ ಆಫ್ ದ ಬಾಡಿ, ಪ್ಯಾರಲಲ್ ಟು ದ ಸರ್ಫೇಸ್ ಆಫ್ ದ ಬಾಡಿ, ಸರ್ಫೇಸಿಗೆ ಪ್ಯಾರಲಲ್ ಆಗಿದೆ ನೋಡಿ. ಆಲ್ವೇಸ್ ಇಟ್ ರಿಮೇನ್ಸ್ ಪ್ಯಾರಲಲ್, ಅದೇ ಕಾರಣಕ್ಕೂ ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ದಿಸ್ ರಿಮೇನ್ ಪ್ಯಾರಲಲ್, ಪ್ಯಾರಲಲ್ ಟು ದ ಬಾಡಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಟೇಬಲ್. ಇಲ್ಲಿ ಟೇಬಲ್ ಅನ್ನೋದೇನು ಸರ್ಫೇಸ್ ಈಸ್ ನೌನ್ ಆಸ್ ಫ್ರಿಕ್ಷನಲ್ ಫೋರ್ಸ್ ಆರ್ ಸಿಂಪ್ಲಿ ಫ್ರಿಕ್ಷನ್. ನಮಗೆ ಗೊತ್ತಿಲ್ಲಾಗಿತ್ತು ಇಲ್ಲಿವರೆಗೆ ಈ ಥರ ಸಿಚುವೇಶನ್ಗಳನ್ನ ಹಿಂದಿನ ಯೂನಿಟ್ಗಳಲ್ಲಾಗಲಿ ನಾವು ಸಾಲ್ವ್ ಮಾಡೇ ಇಲ್ಲ, ಆ ಥರ ಸಂದರ್ಭಗಳೇ ಬರಲಿಲ್ಲ. ಈಗೇನಾಯಿತು ಹಾಗಾದರೆ, ಟ್ರೈ ಮಾಡಿದಾಗ ನೋಡಿದ್ವಿ ನಾವು ಬಾಡಿ ಮೂವ್ ಆಗ್ತಾ ಇಲ್ಲ. ನೀವು ಟೇಬಲ್ ಮೇಲೆ ಒಂದು ಬುಕ್ಸ್ ಇಟ್ಕೊಳ್ಳಿ, ನಿಧಾನ ಕೈಯಿಂದ ದುಡ್ತಾ ಹೋಗಿ, ಅದು ಮುಂದಕ್ಕೆ ಹೋಗೋದಿಲ್ಲ. ಸಡನ್ನಾಗಿ ಒಂದು ಸಣ್ಣ ಸ್ಮಾಲ್ ಕ್ವಾಂಟಿಟಿ ಫೋರ್ಸನ್ನು ಹಾಕ್ತೀರಿ, ಮೂವ್ ಆಗೋದಿಲ್ಲ. ಸೊ ಅವಾಗ ಏನರ್ಥ ಆಗುತ್ತೆ ಕೇಳಿದ್ರೆ ಇನ್ನೊಂದು ಫೋರ್ಸ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಬುಕ್ಸನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಅಪೋಸಿಟ್ ಇನ್ ಡೈರೆಕ್ಷನ್ ಆ್ಯಂಡ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಪ್ಲೈಡ್ ಫೋರ್ಸ್. ಅದೇ ಫೋರ್ಸಿಗೆ ನೋಡಿ, ಆ ಫೋರ್ಸಿನ ಒಂದು ಕಂಡೀಷನ್ ಏನು ಅಂದರೆ ಈಸ್ ಪ್ಯಾರಲಲ್ ಟು ದ ಸರ್ಫೇಸ್. ಕಾಂಟ್ಯಾಕ್ಟ್ ಫೋರ್ಸ್ ಹೌದು, ಬಟ್ ಇಟ್ ಈಸ್ ಪ್ಯಾರಲಲ್ ಟು ದ ಸರ್ಫೇಸ್, ಪ್ಯಾರಲಲ್ ಟು ದ ಸರ್ಫೇಸ್ ಅಲ್ವಾ. ಅದಕ್ಕೆ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ, ಆರ್ ಸಿಂಪ್ಲಿ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಈಗ ನಾವು ಟೈಪ್ಸನ್ನು ನೋಡ್ಕೊಂಡು ಹೋಗೋಣ. ಒಂದನೇದಾಗಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನುವಂಥದ್ದು. ಸ್ಟ್ಯಾಟಿಕ್ ಅನ್ನೋ ವರ್ಡ್ ನಿಮಗೆ ಗೊತ್ತಿರುತ್ತೆ. ಸೊ ಸ್ಟ್ಯಾಟಿಕ್ ಅಂದರೆ ನಿಂತಲ್ಲೇ ನಿಂತಿರುವಂಥದ್ದು ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಬೈ ಇಟ್ ಸೆಲ್ಫ್. ಈ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಅರ್ಥ ಏನು, ಸ್ಟ್ಯಾಟಿಕ್ ಫ್ರಿಕ್ಷನ್ನು ಎಲ್ಲೋ ಒಂದು ಕಡೆ ಇದೆ, ನಾವು ಅದನ್ನು ತೆಗಿಯೋಣ, ಅದನ್ನು ನ್ಯೂಟ್ರಲೈಸ್ ಮಾಡೋಣ, ಆ ಥರ ಇಲ್ಲ. ಸ್ಟ್ಯಾಟಿಕ್ ಫ್ರಿಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಬೈ ಇಟ್ ಸೆಲ್ಫ್, ತನ್ನಿಂದ ತಾನೇ ಅದು ಇರೋದಲ್ಲ. ಆದರೆ ವೆನ್ ದೆರ್ ಈಸ್ ನೋ ಅಪ್ಲೈಡ್ ಫೋರ್ಸ್ ದೆರ್ ಇಸ್ ನೋ ಸ್ಟ್ಯಾಟಿಕ್ ಫ್ರಿಕ್ಷನ್. ನೀವು ಫೋರ್ಸ್ ಹಾಕಿಲ್ಲ ಅಂದರೆ ಫ್ರಿಕ್ಷನ್ ಬರೋದೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಈಗ ನೋಡಿ, ಟೇಬಲ್ ಮೇಲೆ ಏನೋ ಒಂದು ಬುಕ್ಸ್ ಇಟ್ಕೊಂಡಿದ್ದೀರಿ, ಬುಕ್ಸ್ ರೆಸ್ಟಲ್ಲಿದೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆಯಾ? ಇಲ್ಲ. ಯಾವಾಗ ಬರುತ್ತೆ ಅದು? ನಾವು ಅದ್ರ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡಿದಾಗ ಮಾತ್ರ ಬರುವಂಥದ್ದು. ಫೋರ್ಸ್ ಅಪ್ಲೈ ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗ ಆಟೋಮೆಟಿಕ್ ಆಗಿ ಫ್ರಿಕ್ಷನ್ ಬರ್ತಾ ಹೋಗುತ್ತೆ. ತನ್ನಿಂತಾನೇ ಫ್ರಿಕ್ಷನಲ್ಲಿ ಕ್ರಿಯೇಟ್ ಆಗುವಂಥದ್ದಲ್ಲ. ಫ್ರಿಕ್ಷನ್ ಯಾವಾಗ ಕ್ರಿಯೇಟ್ ಆಗುತ್ತೆ? ನಾವು ಫೋರ್ಸನ್ನು ಅಪ್ಲೈ ಮಾಡಿದ್ಮೇಲೆ, ಆ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ, ಆ ಬಾಡಿ ಇನ್ನೊಂದು ಸರ್ಫೇಸಲ್ಲಿ ಕಾಂಟ್ಯಾಕ್ಟಲ್ಲಿದ್ದಾಗ, ಸೊ ಪ್ಯಾರಲಲ್ ಟು ದ ಸರ್ಫೇಸ್ ಈ ಒಂದು ಫ್ರಿಕ್ಷನ್ನು ಬರುವಂಥದ್ದು. ಓಕೆ, ಈಗ ಇಲ್ಲಿ ಒಂದು ಸಿಚುವೇಶನ್ ಹಾಗೆ ಇದೆ, ಒಂದು ಬ್ಲಾಕ್ ಇದೆ, ಈ ರೆಸ್ಟ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್. ಒಂದು ಹಾರಿಜಾಂಟಲ್ ಸರ್ಫೇಸಲ್ಲಿ ಅದು ರೆಸ್ಟಲ್ಲಿ ಇದೆ ಅನ್ಕೊಳ್ಳೋಣ. ಈ ಫ್ರಿಕ್ಷನ್ ಯಾವಾಗ ಬರುತ್ತೆ ಕೇಳಿದ್ರೆ, ಇಟ್ ಕಮ್ಸ್ ಇನ್ ಟು ಪ್ಲೇ ದ ಮೂಮೆಂಟ್ ದರ್ ಈಸ್ ಆನ್ ಅಪ್ಲೈಡ್ ಫೋರ್ಸ್. ಈಗಿಲ್ಲ ಅಪ್ಲೈಡ್ ಫೋರ್ಸ್ ಹಾಕಿಲ್ಲ ನಾವು, ಯಾವುದೇ ಕಾರಣಕ್ಕೂ ಫ್ರಿಕ್ಷನ್ ಇದೆ ಅಂತ ಹೇಳಬಾರ್ದು. ಯಾಕೆ ಅಂದರೆ ಫ್ರಿಕ್ಷನ್ ಇಲ್ಲ ಈಗ ಅಲ್ಲಿ. ಯಾವಾಗ ನೀವು ಫೋರ್ಸ್ ಅಪ್ಲೈ ಮಾಡ್ತೀರೋ ಅವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅದು. ಫೋರ್ಸ್ ರಿಮೂವ್ ಮಾಡಿದ್ರಿ ಫ್ರಿಕ್ಷನ್ ಜೀರೋ ಆಗಿಬಿಡುತ್ತೆ. ಹಾಗಾಗಿ ನೀವೇನಾದರೂ ಫೋರ್ಸ್ ಅಪ್ಲೈ ಮಾಡ್ತೀರಿ ಅಂದ್ಕೊಳ್ಳಿ, ತಕ್ಷಣಕ್ಕೆ ಫ್ರಿಕ್ಷನ್ ಕಾಣಿಸ್ಕೊಳ್ಳುತ್ತೆ. ಬಾಡಿ ಮೂವ್ ಆಗಿಲ್ಲ. ಕಾರಣ ಏನು ಕೇಳಿದ್ರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫ್ರಿಕ್ಷನ್ನು ಅಲ್ಲಿ ಬಂದ್ಬಿಡ್ತು. ಹಾಗಾಗಿ ನಾವೇನಂತೀವಿ, ಎಸ್ ದ ಅಪ್ಲೈಡ್ ಫೋರ್ಸ್ ಎಫ್ ಇನ್ಕ್ರೀಸಸ್. ಇನ್ನೊಂದು ಅಬ್ಸರ್ವ್ ಮಾಡಿ, ಎಫ್ ಇನ್ಕ್ರೀಸಸ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಎಫ್ ಆಲ್ಸೋ ಇನ್ಕ್ರೀಸಸ್, ರಿಮೈನಿಂಗ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದ ಅಪ್ಲೈಡ್ ಫೋರ್ಸ್, ಕೀಪಿಂಗ್ ದ ಬಾಡಿ ಎಟ್ ರೆಸ್ಟ್. ನೀವೇನಾದರೂ ಅಪ್ಲೈಡ್ ಫೋರ್ಸನ್ನು ಕಡಿಮೆ ಮಾಡ್ತೀರಿ ಅಂದ್ಕೊಳ್ಳಿ, ಫ್ರಿಕ್ಷನಲ್ ಫೋರ್ಸು ಕಡಿಮೆ ಆಗುತ್ತೆ. ಅಪ್ಲೈಡ್ ಫೋರ್ಸನ್ನು ಜಾಸ್ತಿ ಮಾಡಿದರೆ ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತಲೂ ಕರಿತೀವಿ, ಸೆಲ್ಫ್ ಅಡ್ಜಸ್ಟಿಂಗ್. ಸೊ ಹಾಗಾಗಿ ನೀವು ಒಂದು ವೇಳೆ ಜಾಸ್ತಿ ಅಪ್ಲೈಡ್ ಫೋರ್ಸನ್ನು ಹಾಕಿದರೆ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಮ್ಯಾಗ್ನಿಟ್ಯೂಡನ್ನೇ ತೋರಿಸುತ್ತೆ. ಬಟ್ ಒಂದೇನು ಕೇಳಿದ್ರೆ, ಇಟ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದ ಅಪ್ಲೈಡ್ ಫೋರ್ಸ್. ಓಕೆ, ಹೆನ್ಸ್ ಇಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಅಂದರೆ ಬಾಡಿ ಮೂವ್ ಆಗ್ಲಿಕ್ಕೆ ಬಿಡೋದಿಲ್ಲ, ಬಾಡಿ ಮೂವ್ ಆದರೆ ಈ ಫ್ರಿಕ್ಷನ್ ಇರೋದಿಲ್ಲ. ಗೊತ್ತಾಯ್ತಾ? ಓಕೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಪೋಸಸ್ ಇಂಪೆಂಡಿಂಗ್ ಮೋಷನ್. ಸ್ಟಾರ್ಟಿಂಗ್ ಡೆಫಿನೇಷನಲ್ಲಿ ನಾ ಈ ವರ್ಡನ್ನೇ ಯೂಸ್ ಮಾಡಿದೆ, ಇಂಪೆಂಡಿಂಗ್ ಮೋಷನ್. ಇಂಪೆಂಡಿಂಗ್ ಮೋಷನ್ ಅಂದರೆ ಏನು? ದ ಟರ್ಮ್ ಇಂಪೆಂಡಿಂಗ್ ಮೋಷನ್ ಮೀನ್ಸ್ ಮೋಷನ್ ದಟ್ ವುಡ್ ಟೇಕ್ಸ್ ಪ್ಲೇಸ್ ಅಂಡರ್ ದ ಅಪ್ಲೈಡ್ ಫೋರ್ಸ್ ಇಫ್ ಫ್ರಿಕ್ಷನ್ ವ್ಯಾರ್ ಅಬ್ಸೆಂಟ್. ಒಂದು ವೇಳೆ ಫ್ರಿಕ್ಷನ್ ಇರಲಿಲ್ಲ ಅಂದ್ಕೊಳ್ಳಿ, ನೀವು ಫೋರ್ಸ್ ಅಪ್ಲೈ ಮಾಡಿದಾಗ, ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ಎಕ್ಸಾಂಪಲ್ಗಳಲ್ಲಿ ಅಪ್ಲೈಡ್ ಫೋರ್ಸ್ ಅಂದ ತಕ್ಷಣ ಬಾಡಿ ಮೂವ್ ಆಗಬೇಕಿತ್ತು. ಆದರೆ ಬಾಡಿ ಮೂವ್ ಆಗೋದಿಲ್ಲ, ಕಾರಣ ಫ್ರಿಕ್ಷನ್ ಇದೆ. ಇದರ ಅರ್ಥ ಏನು ಕೇಳಿದರೆ, ಇಂಪೆಂಡಿಂಗ್ ಮೋಷನ್ ಅಂತ ಕರಿತೀವಿ ನಾವು. ಮೋಷನ್ ಆಗ್ತಾ ಇತ್ತು, ಬಾಡಿ ಮೂವ್ ಆಗ್ತಾ ಇತ್ತು, ಆ ಫ್ರಿಕ್ಷನ್ ಇಲ್ಲದೆ ಇದ್ದಿದ್ರೆ. ಬಟ್ ಈಗ ಫ್ರಿಕ್ಷನ್ ಇದೆ, ಬಾಡಿ ಮೂವ್ ಆಗಿಲ್ಲ, ನೀವು ಫೋರ್ಸನ್ನು ಅಪ್ಲೈ ಮಾಡಿದ್ದೀರಿ. ಈ ಕಂಡೀಷನ್ಗೆ ನಾವು ಇಂಪೆಂಡಿಂಗ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಇಲ್ಲಿ ನೋಡಿ, ಈಗ
ಇಲ್ಲೊಂದು ಅಪ್ಲೈಡ್ ಫೋರ್ಸ್ ಇದೆ, ಇಲ್ಲೊಂದು ಫ್ರಿಕ್ಷನಲ್ ಫೋರ್ಸು ಬಂದ್ಬಿಟ್ಟಿದೆ. ಯಾಕೆಂದರೆ ಫೋರ್ಸ್ ಅಪ್ಲೈ ಮಾಡಿದ್ರೆ ನೀವು ಎಕ್ಸ್ಟರ್ನಲ್ಲು ಆಟೋಮೆಟಿಕ್ ಆಗಿ ಫ್ರಿಕ್ಷನಲ್ ಫೋರ್ಸು ಬಂದಿದೆ. ಈ ಫ್ರಿಕ್ಷನಲ್ ಫೋರ್ಸ್ ಇಲ್ಲದೆ ಇದ್ದರೆ ಅಪ್ಲೈಡ್ ಮಾಡಿದ ಫೋರ್ಸಿಗೆ ಏನಾಗ್ತಾ ಇತ್ತು ಬಾಡಿ? ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂದ್ಕೊಳ್ಳಿ, 100% ಇಲ್ಲ ಫ್ರಿಕ್ಷನ್. ಬಾಡಿ ಏನಾಗಬೇಕು? ಇಷ್ಟೇ ಸಣ್ಣ ಫೋರ್ಸನ್ನು ಅಪ್ಲೈ ಮಾಡಿದರೂ ಕೂಡ ಬಾಡಿ ಮೂವ್ ಆಗಬೇಕಿತ್ತು. ಯಾಕೆಂದರೆ ಫೋರ್ಸನ್ನು ಅಪ್ಲೈ ಮಾಡಿದ್ರಿ, ಬಾಡಿ ಮೂವ್ ಆಗಲೇಬೇಕಿತ್ತು. ಇದಕ್ಕೆ ನಾವೇನಂತೀವಿ ಕೇಳಿದ್ರೆ ಇಂಪೆಂಡಿಂಗ್ ಮೋಷನ್ ಅಂತ ಕರಿತೀವಿ. ಇಂಪೆಂಡಿಂಗ್ ಮೋಷನ್ ಅಂದರೆ ಫ್ರಿಕ್ಷನ್ ಇಲ್ಲದೆ ಇದ್ದರೆ ಬಾಡಿ ಮೂವ್ ಆಗ್ತಾ ಇತ್ತು, ಫ್ರಿಕ್ಷನ್ ಇದೆ ಹಾಗಾಗಿ ಮೂವ್ ಆಗಿಲ್ಲ. ಓಕೆನಾ? ಓಕೆ. ಸೊ ಈಗ ನಾವು ಇದರ ಡೆಫಿನೇಷನ್ ಹೇಳೋದಾದರೆ, ಸ್ಪೆಷಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ಗೆ ಹೇಳೋದಾದರೆ, ಫ್ರಿಕ್ಷನಲ್ ಫೋರ್ಸ್ that opposes the impending motion between surfaces in contact is called static friction. ಕೆಲವೊಮ್ಮೆ ನಿಮ್ಮ ಥಿಯರಿ ಎಕ್ಸಾಮ್ಗಳಿಗೆ ಡೆಫಿನೇಷನ್ ಇಂಪಾರ್ಟೆಂಟು. ಸೊ ಹಾಗಾಗಿ ಡಿಫೈನ್ ಅದು ವಾಟ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಏನಂತೀರಿ ನೀವು? ಸೊ ಫ್ರಿಕ್ಷನಲ್ ಫೋರ್ಸ್ ಆರ್ ಸಿಂಪ್ಲಿ ಫ್ರಿಕ್ಷನ್ ಈಸ್ ದಟ್ ಫೋರ್ಸ್ ವಿಚ್ ಅಪೋಸ್ ದ ಇಂಪೆಂಡಿಂಗ್ ಮೋಷನ್ ಬಿಟ್ವೀನ್ ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಸರ್ಫೇಸ್ ಕಾಂಟ್ಯಾಕ್ಟಿಗಿದ್ದಾಗ ಮೂವ್ ಆಗ್ಲಿಕ್ಕೆ ಬಿಡದೇ ಇರುವಂಥ ಒಂದು ಫೋರ್ಸ್ ಅನ್ನೋದು ಇದೆಯಲ್ಲ, ಅದಕ್ಕೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾಕೆಂದರೆ ಬಾಡಿಯನ್ನು ರೆಸ್ಟಲ್ಲೇ ಇಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಅದಕ್ಕೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇನ್ನು ಇದ್ರ ಈ ಒಂದು ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡಬೇಕು ನಾವು, ಇದ್ರ ವ್ಯಾಲ್ಯೂನೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಕ್ಟಿಕಲಿ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಫ್ರಿಕ್ಷನ್ ಅನ್ನೋದು. ಹಾಗಾಗಿ ಎಕ್ಸ್ಪೆರಿಮೆಂಟಲಿ ಫೌಂಡ್ ದಟ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಲಿಮಿಟಿಂಗ್ ವ್ಯಾಲ್ಯೂ ಅಂದರೆ ಏನು ಗೊತ್ತಾ? ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಫ್ರಿಕ್ಷನ್ ಬರುತ್ತೆ ಆ ಸರ್ಫೇಸ್ಗಳ ಮಧ್ಯೆ. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ನೋಡಿ ಆಮೇಲೆ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಸೊ ಈಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ ಆಫ್ ಕಾಂಟ್ಯಾಕ್ಟ್, ವೆರಿ ಇಂಪಾರ್ಟೆಂಟ್. ಸೊ ಏರಿಯಾ ಆಫ್ ಕಾಂಟ್ಯಾಕ್ಟ್ ಮೇಲೆ ಡಿಪೆಂಡ್ ಇಲ್ಲ. ನೀವೊಂದು ಬಾಕ್ಸನ್ನು ಇಟ್ಟಿದ್ರಿ ಅಂದ್ಕೊಳ್ಳಿ ನೆಲದ ಮೇಲೆ, ಸೊ ನೀವು ಅದನ್ನು ದೂಡ್ಲಿಕ್ಕೂ ಎಳಿಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ರಿ. ಆ ಬಾಕ್ಸಿನ ಒಂದು ಸರ್ಫೇಸು, ದೊಡ್ಡ ಸರ್ಫೇಸು ಕಾಂಟ್ಯಾಕ್ಟಲ್ಲಿದೆ ಅಂದ್ಕೊಂಡು ಏರಿಯಾ ಜಾಸ್ತಿ ಆಯಿತು ಹಾಗಾಗಿ ಫ್ರಿಕ್ಷನ್ ಜಾಸ್ತಿ, ಹಾಗೆಲ್ಲ ಹೇಳಲಿಕ್ಕಿಲ್ಲ. ಈಸ್ ಇಂಡಿಪೆಂಡೆಂಟ್ ಆಫ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ಆ್ಯಂಡ್ ಈಸ್ ವೇರೀಸ್ ವಿತ್ ನಾರ್ಮಲ್ ರಿಯಾಕ್ಷನ್. ಇದು ಡಿಪೆಂಡ್ ಮಾಡ್ಕೊಳ್ಳೋದು ಯಾವುದಕ್ಕೆ ಗೊತ್ತಾ? ನಾರ್ಮಲ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವು ಏನು ಬರಿಬೋದು? ಈ ಫ್ರಿಕ್ಷನ್ ಅನ್ನೋದಿದೆಯಲ್ಲ, ಫ್ರಿಕ್ಷನಲ್ ಫೋರ್ಸು, ಇಟ್ ಡಿಪೆಂಡ್ಸ್ ಅಪಾನ್ ದ ನಾರ್ಮಲ್ ರಿಯಾಕ್ಷನ್. ಇದಕ್ಕೆ ಯಾವುದೇ ಥಿಯರಾಟಿಕಲ್ ಪ್ರೂಫಿಗೆ ಹೋಗೋದಕ್ಕಿಂತ ಎಕ್ಸ್ಪೆರಿಮೆಂಟಲಿ ಫೌಂಡ್ ಫ್ಯಾಕ್ಟ್ ದಿಸ್ ಈಸ್. ಹಾಗಾಗಿ ಏನಾಯಿತು ಕೇಳಿದರೆ, ಎಫ್ ಎಸ್ ಮ್ಯಾಕ್ಸಿಮಮ್ ಅಂತೀವಿ, ಲಿಮಿಟಿಂಗ್ ವ್ಯಾಲ್ಯೂ ಅಂತಲೂ ಕರಿತೀವಿ ನಾವು. ಸೊ ಇಟ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನ್. ಯಾವಾಗಲೂ ನಮ್ಗೆ ಗೊತ್ತಿದೆ ಪ್ರೊಪೋರ್ಷನಲಿಟಿ ಬಂದಾಗ ನಾವು ಈಕ್ವಲ್ ಟು ಸೈನ್ ಹಾಕಬೇಕಂದ್ರೆ ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಗೆ ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ ದಟ್ ಈಸ್ ಎಫ್ ಎಸ್, ದಟ್ ಈಸ್ ದ ಮ್ಯಾಕ್ಸಿಮಮ್ ಫ್ರಿಕ್ಷನಲ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಂಟು ಎನ್. ಈ ಮ್ಯೂ ಎಸ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸರ್ಫೇಸ್. ಏನು? ಮ್ಯೂ ಎಸ್ ಅನ್ನೋದು ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸರ್ಫೇಸ್. ಸೊ ಹಾಗೆ ಮ್ಯೂ ಎಸ್ ಈಸ್ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಲಿಟಿ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅದಕ್ಕೆ ಈ ಕಾನ್ಸ್ಟೆಂಟಿಗೆ ನಾವೇನಂತೀವಿ ಅಂದರೆ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಕೇಳಿದರೆ, ನಾವು ಅದನ್ನು ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದೇನು ಕೇಳಿದರೆ, ಈ ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ ಆ ಸರ್ಫೇಸ್ನ ಮಧ್ಯೆ ಫ್ರಿಕ್ಷನ್ ಫೋರ್ಸು ಯಾವ ರೇಂಜಿಗಿದೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಯಾಕೆಂದರೆ ನೋಡಿ, ಇದು ಎಫ್ ಎಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಂಟು ಎನ್ ಅಂತ ಬರಿತೀವಿ ನಾವು. ಸೊ ಇದು ಮ್ಯಾಕ್ಸಿಮಮ್ ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್ನ ಎಕ್ಸ್ಪ್ರೆಷನ್. ಓಕೆ. ಇನ್ನು ಲಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ನಾವು ಲಾಸ್ ಅಂತ ಬರಿತೀವಿ. ಕೆಲವು ಬುಕ್ಸ್ಗಳಲ್ಲಿ 4-5 ಬರೆದಿದ್ದಾರೆ. ಸೊ ನೆನಪಿಲ್ಲಿ ನಾನು ರೆಫರ್ ಮಾಡೋದು NCERT ಬುಕ್ಸನ್ನು. ಸೊ ಆ ಪ್ರಕಾರ ಇದರಲ್ಲಿ ಏನು ಕೇಳಿದರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನೋದು ಆಲ್ವೇಸ್, ರಿಮೆಂಬರ್, ಆಲ್ವೇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್. ಕಡಿಮೆ ಇರುತ್ತೆ, ಮ್ಯೂ ಎಸ್ ಇಂಟು ಎನ್ಗಿಂತ ಕಡಿಮೆ ಇರುತ್ತೆ, ಅಥವಾ ಅದಕ್ಕೆ ಈಕ್ವಲ್ ಆಗ್ಬೋದು. ಈಕ್ವಲ್ ಆದಾಗ ನಾವೇನಂತೀವಿ? ಎಫ್ ಎಸ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್. ಆವಾಗಲೇ ಹೇಳಿದ್ವಲ್ಲ ನಾನು. ಸೊ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್. ಏರಿಯಾದ ಮೇಲೆ ಡಿಪೆಂಡ್ ಆಗಿಲ್ಲ. ಏರಿಯಾ ದೊಡ್ಡ ಏರಿಯಾ ಸಣ್ಣ ಏರಿಯಾ ಆ ರೀತಿ ಫ್ರಿಕ್ಷನ್ ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ದು. ಹಾಗಾದರೆ ಏನು ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ನೇಚರ್ ಆಫ್ ದ ಸರ್ಫೇಸ್, ಇದು ಸ್ಮೂತ್ ಇದೆಯಾ ರಫ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು 2 ಬಾಡಿಯನ್ನು ತೊಗೊಂಡಿದ್ರಿ ಅಂದ್ಕೊಳ್ಳಿ, ಒಂದ್ರ ಮೇಲೆ ಒಂದಿಟ್ಟು ಅದನ್ನು ಮೂವ್ ಮಾಡೋ ಪ್ರಯತ್ನ ಮಾಡಿದ್ರಿ. ಇಲ್ಲಿ ನೀವೇನಾದರೂ ಅಬ್ಸರ್ವ್ ಮಾಡೋದಾದರೆ ಆ ಸರ್ಫೇಸ್ಗಳನ್ನು, ಯಾವುದು ಕಾಂಟ್ಯಾಕ್ಟಲ್ಲಿರುವಂಥ ಸರ್ಫೇಸ್ಗಳನ್ನು ನೀವು ಸ್ಮೂತ್ ಮಾಡಿದರೆ, ಪಾಲಿಷ್ ಮಾಡಿ ಅದನ್ನು ಸ್ಮೂತ್ ಮಾಡಿದ್ರಿ ಅಂದ್ಕೊಳ್ಳಿ, ಫ್ರಿಕ್ಷನ್ ಕಡಿಮೆ ಆಗಿಬಿಡುತ್ತೆ. ರಫ್ ಇದೆ ಅಂದ್ಕೊಳ್ಳಿ, ರಫ್ ಇದ್ದರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತಾಗಿ ಎಷ್ಟು ಭಾಗ ಒಂದು ಬಾಡಿಯ ಎಷ್ಟು ಭಾಗ ಇನ್ನೊಂದಕ್ಕೆ ಕಾಂಟ್ಯಾಕ್ಟಲ್ಲಿದೆ ಅನ್ನೋದು ಡಿಪೆಂಡ್ ಅಲ್ಲ. ಓಕೆ. ಅಪ್ಲೈಡ್ ಫೋರ್ಸ್ ಇನ್ಕ್ರೀಸಸ್,
ಈಗ ನಾವು ಏನು ಮಾಡ್ತೀವಿ ಕೇಳಿದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸರ್ ಫೋರ್ಸ್ ಆಗ್ತಾನೆ ಹೋದ್ವಿ, ಬಾಡಿ ಮೂವ್ ಆಗ್ತಾನೆ ಇಲ್ಲ, ಫೋರ್ಸ್ ಹಾಕ್ದ್ವಿ, ಬಾಡಿ ಮೂವ್ ಆಗ್ತಾ ಇಲ್ಲ. ನಮಗೆ ಗೊತ್ತಾಯಿತು ಫೋರ್ಸ್ ಇನ್ಕ್ರೀಸ್ ಆದ ಹಾಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಪೋಸ್ ನಾವು ಇನ್ನೂ ಅಪ್ಲೈಡ್ ಫೋರ್ಸನ್ನು ಜಾಸ್ತಿ ಮಾಡಿದರೆ ಏನಾಗುತ್ತೆ? ಸೊ ಇಫ್ ವಿ ಇನ್ಕ್ರೀಸ್ ದ ಅಪ್ಲೈಡ್ ಫೋರ್ಸ್, ಇಟ್ ಓವರ್ಕಮ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಆನ್ ದ ಸರ್ಫೇಸ್. ಮೂವ್ ಆಗಿಬಿಡುತ್ತೆ. ಎಷ್ಟೊತ್ತಂತ ನೋಡುತ್ತೆ. ಅಪ್ಲೈಡ್ ಫೋರ್ಸ್ ಯಾವಾಗ ಒಂದು ಲಿಮಿಟ್ ವ್ಯಾಲ್ಯೂವನ್ನು ಕ್ರಾಸ್ ಮಾಡುತ್ತೋ ಕೂಡಲೇ ಏನಾಗುತ್ತೆ, ಬಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಅಪ್ಲೈಡ್ ಫೋರ್ಸು ಜಾಸ್ತಿ ಆಗೋಗಿದೆ ಯಾವುದಕ್ಕಿಂತ, ಸ್ಟ್ಯಾಟಿಕ್ ಫೋರ್ಸ್ಗಿಂತ, ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತ. ಸೊ ಬಾಡಿ ಏನಾಗುತ್ತೆ ಕೇಳಿದ್ರೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬಾಡಿ ಮೂವ್ ಆಗ್ತಾ ಇದೆ. ನಮ್ಗೆ ಈಗ ಮತ್ತೊಂದು ಡೌಟ್ ಶುರು ಆಯಿತು. ಏನು ಕೇಳಿದರೆ, ಸರ್ ಬಾಡಿ ಮೂವ್ ಆಗ್ತಾ ಇರಬೇಕಾದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರುತ್ತಾ? ಇಲ್ಲ, 100% ಬರಲ್ಲ. ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನು ಹೆಸರೇ ಹೇಳಿದಾಗೆ ಬಾಡಿ ಸ್ಟಾರ್ಟ್ ಮೂವಿಂಗ್ ಅಲ್ಲಿವರೆಗೆ ಇರುತ್ತೆ. ಮೂವ್ ಆಯಿತು ಅಂದರೆ ಇಲ್ಲ, ಮತ್ತೆ ಅದು ಸ್ಟ್ಯಾಟಿಕ್ ಫ್ರಿಕ್ಷನ್ ಕಾಣಿಸ್ಕೊಳ್ಳೋದೇ ಇಲ್ಲ. ಹಾಗಾದರೆ ಈಗ ಮೂವ್ ಆಗ್ತಿರ್ಬೇಕಾದ್ರೆ ಫ್ರಿಕ್ಷನ್ ಇದೆಯಾ ನೋಡೋಣ. ಸೊ ಅದಕ್ಕೆ ಇದೆ ಅನ್ನೋದಾದರೆ ನಾವೊಂದು ಹೆಸರಿಟ್ಕೋಬೋದು. ಯಾಕೆಂದರೆ ಕೈನೆಟಿಕ್ ಫ್ರಿಕ್ಷನ್ ಅನ್ಬೋದು, ಇಲ್ಲ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿಬೋದು. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ದ ಫ್ರಿಕ್ಷನ್. ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ಅಲ್ಲೊಂದು ಫ್ರಿಕ್ಷನ್ ಇರ್ಬೋದಲ್ಲ. ನೋಡಿ ಯಾಕೆ, ಈಗ ನೋಡಿ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಒಂದು ಬಾಡಿ ಆಫ್ ಮಾಸ್ ಎಮ್, ಬ್ಲಾಕ್ ಅಥವಾ ಏನೋ ಒಂದು ಅಂದ್ಕೊಳ್ಳಿ. ಸೊ ನಾವು ಇದನ್ನು ಪುಷ್ ಮಾಡಿದ್ವಿ ಅಂದ್ಕೊಳ್ಳೋಣ. ಪುಷ್ ಅಂದರೆ ಫೋರ್ಸ್ ಅಪ್ಲೈ ಮಾಡಿದ್ವಿ ಇದ್ರ ಮೇಲೆ. ಬಾಡಿ ಏನಾಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಅದು ಬಂದು ನಿಂತು ಬಿಡುತ್ತೆ. ಈಗ ನಮಗೇನಾಯಿತು ಕೇಳಿದರೆ, ಹಾಗಾದರೆ ನಿಂತಿದ್ದು ಯಾಕೆ? ನ್ಯೂಟನ್ಸ್ ಫಸ್ಟ್ ಲಾ ನಾವು ಅಬ್ಸರ್ವ್ ಮಾಡಿದರೆ, ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಇಸ್ ಕಂಟಿನ್ಯೂಸ್ಲಿ ಹ್ಯಾಡ್ ಟು ಮೂವ್. ಒಂದ್ಸಲ ನೀವು ಫೋರ್ಸ್ ಅಪ್ಲೈ ಮಾಡಿ ಅದನ್ನು ಒಂದು ವೆಲಾಸಿಟಿಗೆ ತಂದು ಬಿಟ್ರಿ ಅಂದರೆ ಅದು ಹಾಗೆ ಹೋಗ್ಬೇಕು. ಈಗ ಒಂದು ಹಾರಿಜಾಂಟಲ್ ಸರ್ಫೇಸ್ ಇದೆ ಮತ್ತು ಇದು ಸ್ಟ್ರೇಟ್ ಲೈನ್ನಲ್ಲಿದೆ. ಫಸ್ಟ್ ಲಾ ಪ್ರಕಾರ ಇದು ಮೂವ್ ಆಗ್ತಾನೆ ಇರಬೇಕು. ಮೂವ್ ಆಗಲಿಲ್ಲ, ಸ್ವಲ್ಪ ದೂರ ಹೋಗಿ ನಿಂತೋಯ್ತು. ನಿಲ್ಲಕ್ಕೆ ಯಾರು ಬೇಕು? ಹಾಗಾದರೆ ಇನ್ನೊಂದು ಫೋರ್ಸ್ ಬೇಕೇ ಬೇಕಲ್ವಾ? ಫೋರ್ಸ್ ಅಪ್ಲೈ ಮಾಡಿದಾಗಲೇ ಬಾಡಿಯ ಒಂದು ಸ್ಟೇಟನ್ನು ನಾವು ಚೇಂಜ್ ಮಾಡ್ಬೋದು. ಸೊ ಇನ್ನೊಂದು ಫೋರ್ಸು ಇದರ ಮೇಲೆ ಅಪ್ಲೈ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಯಾವುದು ಅದು ಒಂದು ಫ್ರಿಕ್ಷನ್. ಅದು ಕೂಡ ಒಂದು ಫ್ರಿಕ್ಷನ್. ಬಾಡಿ ಸ್ಲೈಡ್ ಆಗ್ತಾ ಇರಬೇಕಾದ್ರೆ ಅಥವಾ ನಾವು ಬಾಡಿ ಒಂದು ಸರ್ಫೇಸ್ ಮೇಲೆ ಇನ್ನೊಂದು ಸರ್ಫೇಸ್ ಮೂವ್ ಆಗ್ತಾ ಇರಬೇಕಾದ್ರೆ ಆವಾಗಲೂ ಕೂಡ ಒಂದು ಅಪೋಸಿಂಗ್ ಫೋರ್ಸ್ ಇದ್ದೇ ಇರುತ್ತೆ. ಅದಕ್ಕೆ ನಾವೇನಂತೀವಿ ಕೇಳಿದರೆ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಕೈನೆಟಿಕ್ ಫ್ರಿಕ್ಷನ್ ಅಂದರೆ ಅರ್ಥ ಏನು ಕೇಳಿದರೆ, ಬಾಡಿ ಮೂವ್ ಆಗ್ತಿರ್ಬೇಕಾದ್ರೆ ಅಪ್ಲೈ ಆಗುವಂಥ ಒಂದು ಅಪೋಸಿಂಗ್ ಫೋರ್ಸ್. ನೆನಪಿರಲಿ, ಕೈನೆಟಿಕ್ ಫ್ರಿಕ್ಷನ್ ಬೇರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಬೇರೆ. ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನೋದು ಬಾಡಿ ಮೂವ್ ಆಗುವುದರ ಒಳಗಿನ ವಿಚಾರ ಮಾತ್ರ. ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಸುದ್ದಿ ಹೇಳಬಾರ್ದು. ಬಾಡಿ ಮೂವ್ ಆಗುವಾಗಲೂ ಕೂಡ ಒಂದು ಅಪೋಸಿಂಗ್ ಫೋರ್ಸ್ ಇದೆಯಲ್ಲ, ಅದಕ್ಕೆ ನಾವೇನಂತೀವಿ ಕೈನೆಟಿಕ್ ಫ್ರಿಕ್ಷನ್. ಕೈನೆಟಿಕ್ ಫ್ರಿಕ್ಷನ್ ಅನ್ನೋದು ಬಾಡಿ ಮೂವ್ ಆದರೆ ಮಾತ್ರ ಬರುತ್ತೆ. ಬಾಡಿ ರೆಸ್ಟಲ್ಲಿ ಇದ್ದರೆ ಬರೋದಿಲ್ಲ. ಬಾಡಿ ನಿಂತಿದೆ ಇಲ್ಲ, ಅವಾಗ ಕೈನೆಟಿಕ್ ಫ್ರಿಕ್ಷನ್ ಸುದ್ದಿ ಹೇಳಬಾರ್ದು. ಸೊ ಇಷ್ಟು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಬೇಕು. ಓಕೆ, ಇದ್ರ ಡೆಫಿನೇಷನನ್ನು ಏನು ಹೇಳುವ ನಾವು? ಸೊ ದ ಈಸ್ ಎ ಫ್ರಿಕ್ಷನಲ್ ಫೋರ್ಸ್ ಒನ್ಸ್ ಅಗೇನ್ ದಟ್ ಅಪೋಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಸರ್ಫೇಸಸ್. ಇದ್ರ ಕೆಲಸ ಏನು ಕೇಳಿದರೆ ರಿಲೇಟಿವ್ ಮೋಷನ್. ನೀವು ಹೇಳ್ಬೋದು, ಸರ್ ಇದನ್ನು ಈ ಸರ್ಫೇಸ್ ಬದಲು ನಾವು ಅದೊಂದು ಫ್ರೀ ಸ್ಪೇಸಲ್ಲಿ ಮೂವ್ ಮಾಡಿದರೆ ಫ್ರಿಕ್ಷನ್ ಬರುತ್ತಾ? ಖಂಡಿತ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಫ್ರಿಕ್ಷನ್ ಅನ್ನೋದು ಕಾಂಟ್ಯಾಕ್ಟ್ ಫೋರ್ಸ್. ಎರಡು ಸರ್ಫೇಸ್ಗಳು ಕಾಂಟ್ಯಾಕ್ಟಲ್ಲಿ ಇದ್ರೆ ಮಾತ್ರ ಫ್ರಿಕ್ಷನ್ ಬರುತ್ತೆ. ಬಾಡಿ ಮೂವ್ ಆಗ್ತಾ ಇದೆ ಇನ್ನೊಂದು ಬಾಡಿಯ ಮೇಲೆ, ಅದರಿಂದ ಏನಂತೀವಿ ನಾವು, ವಿಚ್ ಅಪೋಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಸೊ ರಿಲೇಟಿವ್ ಮೋಷನ್ನ ಸರ್ಫೇಸ್ನಲ್ಲಿ ಕಾಂಟ್ಯಾಕ್ಟ್ ಇದ್ದಾಗ ಅಪೋಸ್ ಮಾಡುವಂಥ ಫೋರ್ಸ್ ಆದ್ದರಿಂದ ಇದಕ್ಕೆ ನಾವು ಕೈನೆಟಿಕ್ ಆರ್ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಲಾಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಒಂದನೇದಾಗಿ ನೋಡಿ, Fk = μk × n. ಡಿಫ್ರೆನ್ಸ್ ನೋಡ್ಕೊಳ್ಳಿ, Fkನ ನಾವು ಈಕ್ವಲ್ ಟು ಅಂತ ಬರಿತೀವಿ. ಸೊ ಇಟ್ ಹ್ಯಾಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಬರೋದಿಲ್ಲ ಬಾಡಿ ಮೂವ್ ಆಗ್ತಾ ಇರಬೇಕಾದ್ರೆ. ಸ್ಟ್ಯಾಟಿಕ್ ಮಾತ್ರ ಮಿನಿಮಮ್ ಇರ್ಬೋದು. ಸೊ ಯಾವಾಗ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ, ಬಾಡಿ ಜಸ್ಟ್ ಮೂವ್ ಆಗ್ಲಿಕ್ಕೆ ರೆಡಿ ಇದೆ, ಇನ್ನೊಂದು ಚೂರು ಜಾಸ್ತಿ ಆದರೆ ಮೂವ್ ಆಗುತ್ತೆ. ಸೊ ದಟ್ ಈಸ್ ದ ಲಿಮಿಟಿಂಗ್ ವ್ಯಾಲ್ಯೂ. ಹಾಗಾಗಿ ಅಲ್ಲಿ ನಾವೇನು ಬರಿತೀವಿ, Fs is smaller than or equal to ಅಂತ ಬರಿತೀವಿ. ಬಟ್ ಇಲ್ಲಿ Fk is equals to μk × n ಅಂತ ಬರಿತೀವಿ. ಓಕೆ, where μk is constant of proportionality called coefficient of kinetic friction. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಕೈನೆಟಿಕ್ ಫ್ರಿಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ಆ್ಯಸ್ ಇಟ್ ಈಸ್. ಸ್ಟ್ಯಾಟಿಕಲ್ಲೂ ಹೇಗೆ ಹೇಳ್ತೀವೋ ಹಾಗೆ ಏರಿಯಾದ ಮೇಲೆ ಡಿಪೆಂಡ್ ಇಲ್ಲ. ಜಾಸ್ತಿ ದೊಡ್ಡ ಏರಿಯಾ ಮೂವ್ ಆಗ್ತಾ ಇದೆ ಹಾಗೆಲ್ಲ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಆನ್ ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಓನ್ಲಿ ಆನ್ ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಇದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ನೋಡಿ, ನಿಮ್ಮ ಒಂದು ಯಾವುದೋ ಒಂದು ಬಾಕ್ಸಿಗೆ ಒಂದು ದಾರ ಕಟ್ಕೊಂಡು ಎಳೀರಿ, ಟೈಲ್ಸ್ ಮೇಲೆ ಎಳೀರಿ, ಸ್ಮೂತಾಗಿ ಹೋಗುತ್ತೆ. ಮನೆ ಹೊರಗಡೆ ಹೋಗಿ ಆ ಒಂದು ಬ್ಲಾಕ್ಸ್ ಅಥವಾ ರಫ್ ಇರುತ್ತೆ ಜಾಗ, ಅಲ್ಲಿ ಎಳೀರಿ, ನಿಮಗೆ ಫೀಲ್ ಆಗುತ್ತೆ. ಸೊ ಸೇಮ್ ಬಾಡಿ ಸೇಮ್ ಕೆಲಸ ನಾವು ಮಾಡ್ತಾ ಇರೋದು, ಬಟ್ ಸರ್ಫೇಸ್ಗಳು ಬೇರೆ ಆದಾಗ ಏನಾಗುತ್ತೆ, ರಫ್ ಸರ್ಫೇಸಲ್ಲಿ ಫೀಲ್
ಹಾರ್ಡ್ನೆಸ್ ಅಲ್ವಾ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಕೇಳಿದರೆ, ಯಾವತ್ತೂ ಸತ್ಯ, ಈ ಕೊಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಇದೆಯಲ್ಲ, ದಿಸ್ ಇಸ್ ಮ್ಯೂ ಕೆ ಇಸ್ ಆಲ್ವೇಸ್ ಸ್ಮಾಲರ್ ದೆನ್ ದ ಕೊಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅರ್ಥ ಇಷ್ಟೇ, ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಕೈನೆಟಿಕ್ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಅಂದರೆ ನೋಡಿ, ಸಾಮಾನ್ಯವಾಗಿ ನಾವು ಬಾಡಿಯನ್ನು ಮೂವ್ ಮಾಡಬೇಕಾದ್ರೆ ಇನಿಷಿಯಲಿ ಇಟ್ ವಾಸ್ ಎಟ್ ರೆಸ್ಟ್, ನಾವು ಅದನ್ನು ಮೂವ್ ಮಾಡಬೇಕು ಅಂದಾಗ ವಿ ನೀಡ್ ಮೋರ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ಬಾಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಷ್ಟು ಫೋರ್ಸ್ ಬೇಕಾಗಲ್ಲ. ಇದು ನಮ್ಮ ಡೈಲಿ ಲೈಫಲ್ಲಿ ನಮಗೆ ಗಮನಕ್ಕೆ ಬಂದಿರುತ್ತೆ, ಕರೆಕ್ಟಾ? ಓಕೆ, ಸೊ ಲಾಸ್ಟು ಇದೊಂದು ಇಂಪಾರ್ಟೆಂಟ್ ಏನು ಕೇಳಿದರೆ, ರೋಲಿಂಗ್ ಫ್ರಿಕ್ಷನ್ ಅನ್ನುವಂಥದ್ದು ಕಂಡೀಷನ್ ಏನು ಕೇಳಿದರೆ, ರೋಲಿಂಗ್ ವಿತೌಟ್ ಸ್ಲಿಪ್ಪಿಂಗ್. ರೋಲ್ ಆಗಬೇಕು ಆದರೆ ಸ್ಲಿಪ್ ಆಗಬಾರ್ದು. ಸ್ಲಿಪ್ ಅಂದರೆ ಏನು? ಜಾರಬಾರ್ದು. ಜಾರಿದರೆ ಎಲ್ಲಿ ಹೋಗ್ತೀವಿ ನಾವು? ಕೈನೆಟಿಕ್ ಫ್ರಿಕ್ಷನ್ಗೆ ಹೋಗ್ತೀವಿ. ರೋಲ್ ಆಗ್ತಾ ಇರೋದು ಇದು. ಇಲ್ಲಿ ಫ್ರಿಕ್ಷನ್ ಇರುತ್ತಾ ಅನ್ನುವಂಥದ್ದು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಎಕ್ಸಾಂಪಲಿಗೆ, ರೋಲಿಂಗ್ ಎಕ್ಸಾಂಪಲಿಗೆ ರಿಂಗ್ ಆರ್ ಸ್ಪಿಯರನ್ನು ತೊಗೊಂಡಿರ್ತೀವಿ. ರಿಂಗ್ ಅಥವಾ ಸ್ಪಿಯರ್ ಇದೆಯಲ್ಲ, ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರೋಲಿಂಗ್ ಮೋಷನ್. ಸೊ ಒಂದು ಹಾರಿಜಾಂಟಲ್ ಸರ್ಫೇಸಲ್ಲಿ ನಾವು ಅದನ್ನು ಮೂವ್ ಮಾಡ್ತೀವಿ. ಆವಾಗ ನಮ್ಗೆ ಗೊತ್ತಿರೋ ಹಾಗೆ ಈಗ ಫ್ರಿಕ್ಷನ್ನ ಡೆಫಿನೇಷನ್ ಗೊತ್ತಿದೆ, ವಿಚ್ ಅಪೋಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಓಕೆ, ಹಾಗಾಗಿ ನಾವೇನಂತೀವಿ ಕೇಳಿದರೆ, ಒಂದು ರಿಂಗ್ ಅಥವಾ ಒಂದು ಬಾಲ್, ಒಂದು ಸ್ಪಿಯರ್ ಮೂವ್ ಆಗ್ತಾ ಇರಬೇಕಾದ್ರೆ ಅಲ್ಲಿ ಫ್ರಿಕ್ಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡಿ, ದೆರ್ ಈಸ್ ಎ ಜಸ್ಟ್ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ದ ಪ್ಲೇನ್. ಈ ರೋಲಿಂಗನ್ನು ಗಮನಿಸಿ ನೋಡಿ. ಈಗ ಇಲ್ಲಿ ಇದೊಂದು ರಿಂಗ್ ಇದೆ, ರೋಲ್ ಆಗ್ತಾ ಇದೆ, ಏನಾಗಿರುತ್ತೆ, ಒಂದೇ ಒಂದು ಪಾಯಿಂಟು ಆ ಸರ್ಫೇಸಿಗೆ ಕಾಂಟ್ಯಾಕ್ಟಲ್ಲಿ ಬಂದಿರುತ್ತೆ. ಈ ಒಂದು ಪಾರ್ಟ್ ಇದೆಯಲ್ಲ, ಯಾವುದು ಆ ಒಂದು ಕಾಂಟ್ಯಾಕ್ಟ್ ಆಗಿರುವಂಥ ಒಂದು ಪಾಯಿಂಟ್, ಅದು ಏರಿಯಾ ಅಲ್ಲ, ವೆರಿ ಸ್ಮಾಲ್ ಪಾಯಿಂಟ್. ಸೊ ದಿಸ್ ಪಾಯಿಂಟ್ ಹ್ಯಾಸ್ ನೋ ಮೋಷನ್ ರಿಲೇಟಿವ್ ಟು ದ ಪ್ಲೇನ್. ಆ ಪಾಯಿಂಟು ಯಾವುದೇ ಒಂದು ಡೈರೆಕ್ಷನ್ದಲ್ಲಿ ಮೂವ್ ಆಗುವಂಥ ಸಾಧ್ಯತೆ ಇಲ್ಲ. ಪಾಯಿಂಟ್ ಏನಾಗುತ್ತೆ, ಜಸ್ಟ್ ಆ ಸರ್ಫೇಸನ್ನು ಟಚ್ ಮಾಡುತ್ತೆ, ಹಾಗೆ ಮುಂದಕ್ಕೆ ಮತ್ತೊಂದು ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ದರ್ ಇಸ್ ನೋ ಎನಿ ಟೈಪ್ ಆಫ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿಸ್ ಕಾಂಟ್ಯಾಕ್ಟ್ಸ್. ಈ ಕಾಂಟ್ಯಾಕ್ಟಿಗೆ ಯಾವುದೇ ಒಂದು ರಿಲೇಟಿವ್ ಮೋಷನ್ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಒಂದು ರಿಂಗನ್ನು ರೋಲ್ ಮಾಡಿದರೆ ರೋಲ್ ಆಗ್ತಾ ಹೋಗ್ಬಿಡುತ್ತೆ. ಎಲ್ಲಿವರೆಗೆ ಹೋಗುತ್ತೆ? ಹಾರಿಜಾಂಟಲ್ ಸರ್ಫೇಸ್ ಎಷ್ಟು ಉದ್ದ ಇದೆಯೋ ಅಷ್ಟು ದೂರನೂ ಹೋಗುತ್ತೆ. ಕಿಲೋಮೀಟ್ರಾ, 10 ಕಿಲೋಮೀಟ್ರಾ? ಎಸ್, ಹೋಗಬೇಕು. ಇನ್ ದಿಸ್ ಐಡಿಯಲ್ ಸಿಚುವೇಶನ್ ಕೈನೆಟಿಕ್ ಆರ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ 0. ಹಾಗಾಗಿ ಇದು ಹೋಗ್ತಾನೆ ಇರಬೇಕು. ಹೋಗುತ್ತಾದರೆ ಇಲ್ಲ. ಇಫ್ ಇಟ್ ಈಸ್ ಟ್ರೂ, ಬಾಡಿ ಶುಡ್ ಕಂಟಿನ್ಯೂ ಟು ರೋಲ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಹೋಗ್ತಾ ಇರಬೇಕಾಗಿತ್ತು. ಎಲ್ಲೂ ನೋಡಿಲ್ಲ ನಾವು ಈ ಥರ ಸಿಚುವೇಶನ್. ಹಾಗಾದರೆ ಏನಾಯಿತು? ಇಲ್ಲೂ ಕೂಡ ಒಂದು ಫ್ರಿಕ್ಷನ್ ಇದೆ. ಇನ್ ಪ್ರಾಕ್ಟೀಸ್ ದಿಸ್ ವಿಲ್ ನಾಟ್ ಹ್ಯಾಪನ್. ನಿಜವಾಗಿ ನೀವು ಎಂಥ ಹಾರಿಜಾಂಟಲ್ ಸರ್ಫೇಸ್ ಇಟ್ಕೊಂಡು ರೋಲ್ ಮಾಡಿ ಸ್ವಲ್ಪ ದೂರವಾಗಿ ಅದು ನಿಂತು ಹೋಗುತ್ತೆ. ಇಲ್ಲೂ ಒಬ್ಬರು ಅಪೋಸಿಂಗ್ ಇದ್ದಾರೆ ಅಂದಂಗೆ ಆಯ್ತಲ್ಲ. ಟು ಕೀಪ್ ದ ಬಾಡಿ ರೋಲಿಂಗ್ ಸಮ್ ಅಪ್ಲೈಡ್ ಫೋರ್ಸ್ ಇಸ್ ನೀಡೆಡ್. ಅದು ರೋಲ್ ಆಗ್ತಾನೆ ಇರಬೇಕಂದ್ರೆ ಏನು ಮಾಡ್ಬೇಕು ನೀವು? ಅದಕ್ಕೆ ಬೆನ್ನು ಹಿಡಿದು ತಟ್ತಾ ಇರಬೇಕಂದ್ರೆ ಯು ಹ್ಯಾವ್ ಟು ಗಿವ್ ದ ಸಮ್ ಪುಷ್. ಅಂದರೆ ನೀವು ಫೋರ್ಸನ್ನು ಅದಕ್ಕೆ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತಾ ಇದ್ರೆ ಮಾತ್ರ ಹೋಗುತ್ತೆ. ಇಲ್ಲ ಅಂದಿದ್ರೆ ಹಾರಿಜಾಂಟಲ್ ಒಂದು ರೋಡ್ ಇದೆ ಅಂದ್ಕೊಳ್ಳಿ, ಸ್ಟ್ರೇಟ್ ರೋಡ್ ಇದೆ, ಯಾರೋ ಒಬ್ಬ ಬೈಕನ್ನು ತಳ್ಳಿಬಿಟ್ಟಿದ್ರೆ ನೀವು ಕೂತ್ಕೊಂಡ್ರೆ ನಿಮ್ಮ ಕಾಲೇಜಿಗೆ ಹೊರಟೋಗ್ತಿದ್ರಿ. ಸ್ಟ್ರೇಟ್ ರೋಡ್ ಅನ್ನೋದಾಗಿದ್ರಿ. ಇಲ್ಲಲ್ಲ, ಸ್ವಲ್ಪ ದೂರ ಹೋದ್ಮೇಲೆ ನಿಂತು ಹೋಗುತ್ತೆ. ಓಕೆ, ಸೊ ಡ್ಯೂರಿಂಗ್ ರೋಲಿಂಗ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಗೆಟ್ ಮೊಮೆಂಟರಿಲಿ ಡಿಫಾರ್ಮ್ಡ್ a little, and this results in a finite area, not a point, of the body being in contact with the surface. So actually in practice ಏನಾಗುತ್ತೆ ಕೇಳಿದರೆ, ಒಂದು ವೀಲ್ ಅಥವಾ ಒಂದು ಟೈರ್ ಇರ್ಬೋದು ಅಥವಾ ಒಂದು ಸ್ಪಿಯರ್ ಇರ್ಬೋದು, ಕಾಂಟ್ಯಾಕ್ಟಿಗೆ ಬಂದಾಗ ಒಂದು ಸಣ್ಣ ಡಿಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಫ್ಲಾಟ್ನೆಸ್ ಬಂದಿರುತ್ತೆ. ಇದು ಈಗ ಏನಾಯಿತು ಕೇಳಿದರೆ, ಇಟ್ಸ್ ನಾಟ್ ಎ ಪಾಯಿಂಟ್, ಇದು ಒಂದು ಏರಿಯಾ ಇದೆ. ಇಲ್ಲಿ ಒಂದು ಸರ್ಫೇಸ್ ಏರಿಯಾ ಕಾಂಟ್ಯಾಕ್ಟಲ್ಲಿ ಬಂತು. ಈಗ ಏನಾಗುತ್ತೆ ಕೇಳಿದರೆ, ಇಷ್ಟು ದೊಡ್ಡ ಏರಿಯಾ ಇರೋದ್ರಿಂದ, ಸೊ ದೆರ್ ಈಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದೀಸ್ ಟು. ರಿಲೇಟಿವ್ ಮೋಷನ್ ಇದೆ ಅಲ್ಲೂ ಕೂಡ. ಪಾಯಿಂಟ್ ಆಗಿದ್ರೆ ಇರ್ತಾ ಇರಲಿಲ್ಲ. ಪಾಯಿಂಟ್ ಅಲ್ಲ ಅದು. ಯಾವುದೇ ನೀವು ಮೆಟಲ್ ಟೈರ್ ಇರ್ಬೋದು, ಮೆಟಲ್ ವೀಲ್ ಇರ್ಬೋದು, ಅಥವಾ ರಬ್ಬರ್ ಟೈರ್ ಇರ್ಬೋದು, ಸೊ ಈ ರೀತಿ ಡಿಫಾರ್ಮೇಷನ್ ಆಗೇ ಆಗುತ್ತೆ. ಮೇ ಬಿ ಸ್ಮಾಲ್ ಆರ್ ಲಾರ್ಜ್, ಬಟ್ ದೆರ್ ಈಸ್ ಎ ಡಿಫಾರ್ಮೇಷನ್. ಪಾಯಿಂಟ್ ಅಲ್ಲ, ಒಂದು ಸರ್ಫೇಸ್ ಕ್ರಿಯೇಟ್ ಆಗುತ್ತೆ. The net effect is that the component of the contact force parallel to the surface oppose the motion. ಈಗ ಆಸ್ ಯೂಶುವಲ್ ಫ್ರಿಕ್ಷನ್ ಡೆಫಿನೇಷನ್ ಪ್ರಕಾರ ಈ ಸರ್ಫೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಲ್ಲ, ಇದು ಅದನ್ನು ಅಪೋಸ್ ಮಾಡುತ್ತೆ. ಕರೆಕ್ಟಾ?
ರೋಲಿಂಗ್ ಫ್ರಿಕ್ಷನ್ ಈಸ್ ಮಚ್ ಸ್ಮಾಲರ್ ದೆನ್ ದ ಸ್ಟ್ಯಾಟಿಕ್ ಆರ್ ಕೈನೆಟಿಕ್ ಫ್ರಿಕ್ಷನ್. ಇದರಲ್ಲಿ ಈ ರೋಲಿಂಗ್ ಫ್ರಿಕ್ಷನ್ ಅನ್ನೋದಿದೆಯಲ್ಲ, ಇದು ತುಂಬಾ ಕಡಿಮೆ. ಸೊ ಹಾಗಾಗಿ ನಾವು ಪ್ರಿಪೇರ್ ದ ವೀಲ್ಸ್. ಆ್ಯಕ್ಚುಲಿ ವೀಲ್ ಇನ್ವೆನ್ಷನ್ ಆಗಿರೋದು ನಂತರದ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಯಿತು. ಯಾವುದೇ ಒಂದು ವಸ್ತುವನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಸೊ ವಿ ಆರ್ ಯೂಸಿಂಗ್ ದ ವೀಲ್ಸ್ ಬೈ ಎನಿ ಮೀನ್ಸ್ ಅಲ್ವಾ. ಹಾಗಾಗಿ ವೀಲ್ ಅನ್ನೋದು ನಮಗೆ ಅಂದರೆ ರೋಲಿಂಗ್ ಬಾಡಿ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದರಿಂದ ಈ ರೋಲಿಂಗ್ ಫ್ರಿಕ್ಷನ್ ಅನ್ನೋದು, ಫ್ರಿಕ್ಷನ್ ಈಸ್ ದೇರ್, ಬಟ್ ರೋಲಿಂಗ್ ಫ್ರಿಕ್ಷನ್ ಅನ್ನೋದು ಉಳಿದ ಎರಡು ಫ್ರಿಕ್ಷನ್ಗಿಂತ, ಯಾವುದು ಸ್ಟ್ಯಾಟಿಕ್ ಆರ್ ಕೈನೆಟಿಕ್ ಫ್ರಿಕ್ಷನ್ಗಿಂತ ತುಂಬ ಕಡಿಮೆ ಇರುತ್ತೆ, ಇದರ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ ಅನ್ನುವಂಥದ್ದು. ಸೊ ರೋಲಿಂಗ್ ಫ್ರಿಕ್ಷನ್ಗೆ ಇದರಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಹೇಳಿದಾಗೆ ಈ KCET ಮತ್ತು NEET JEE ಲೆವೆಲಲ್ಲಿ ಕ್ವಶನ್ಸ್ ಬರುತ್ತೆ. ನಾನು ಅಲ್ಲಿ ನಿಮಗೆ ಅದರ ಎಕ್ಸ್ಪ್ರೆಷನ್ಸನ್ನು ಕೊಡ್ತೇನೆ. ಸೊ ಆಲ್ರೆಡಿ ಈಗ 1-2 ಯೂನಿಟ್ ನಡೀತಾ ಇದೆಯಲ್ಲ, ಮುಂದಿನ ಯೂನಿಟ್ ಬಂದಾಗ ನಿಮಗೆ ಅಲ್ಲಿ ಅದರ ಎಕ್ಸ್ಪ್ರೆಷನ್ಸ್ ಕೊಡ್ತೇನೆ, ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ಹೇಳ್ತೇನೆ. ಓಕೆ, ಈಗ ನಮ್ಮ ಥಿಯರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ಅವಾಗಿಂದನೂ ಅಪೋಸಿಂಗ್ ಫೋರ್ಸ್ ಅಂದ್ವಿ. ಏನಾದ್ರು ಹೆಲ್ಪ್ ಇದೆಯಾ ನಮಗೆ ಅನ್ನುವಂಥದ್ದು? ಫ್ರಿಕ್ಷನ್ ಬೇಕಾ ನಮಗೆ? ಫಸ್ಟ್ ಏನು ಕೇಳಿದರೆ, ಫ್ರಿಕ್ಷನ್ ಹೆಲ್ಪ್ ಅಸ್ ಟು ವಾಕ್ ಆನ್ ದ ಗ್ರೌಂಡ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫ್ರಿಕ್ಷನ್ ಇಲ್ಲದೆ ಇದ್ದರೆ ನಾವು ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೂವ್ ಆದರೆ ಒಂದು ಕಡೆಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹಾರಿಬಲ್. ಹಾಗಾಗಿ ಫ್ರಿಕ್ಷನ್ ಏನು ಮಾಡ್ತಾ ಇದೆ ಅಂದರೆ ವಾಕ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡಿದೆ. ಕರೆಕ್ಟಾ? ನೆಕ್ಸ್ಟ್ ಏನು ಕೇಳಿದರೆ, ಬ್ರೇಕ್ಸ್ ಇನ್ ಎ ಕಾರ್ ಮೇಕ್ ಯೂಸ್ ಆಫ್ ಎ ಫ್ರಿಕ್ಷನ್ ಟು ಸ್ಟಾಪ್ ದ ಕಾರ್. ಕಾರ್ ಅಂತಲ್ಲ, ಯಾವುದೇ ವೆಹಿಕಲ್ ಇರಲಿ, ಒಂದು ಸರ್ಫೇಸ್ ಮೇಲೆ ಮೂವ್ ಆಗ್ತಾ ಇದೆ ಅಂದರೆ ಸೊ ಇಟ್ ಯೂಸಸ್ ದ ಹೆಲ್ಪ್ ಆಫ್ ದ ಫ್ರಿಕ್ಷನ್. ಫ್ರಿಕ್ಷನ್ ಇಲ್ಲದೆ ಇದ್ದರೆ ಯಾವ ವೆಹಿಕಲ್ಲು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇವನ್ ಯುವರ್ ಸೈಕಲ್ ಆಲ್ಸೋ. ಸೊ ಫ್ರಿಕ್ಷನ್ ಈಸ್ ನೀಡೆಡ್. ನೇಲ್ಸ್ ಆ್ಯಂಡ್ ಸ್ಕ್ರೂ ಹೋಲ್ಡ್ ದ ಬೋರ್ಡ್ ಟುಗೆದರ್ ಬಿಕಾಸ್ ಆಫ್ ಫ್ರಿಕ್ಷನ್. ನೋಡಿ, ಒಂದು ಗೋಡೆಗೆ ಒಂದು ಮಳೆ ಹೊಡೆದ್ರಿ ಅಂದ್ಕೊಳ್ಳಿ, ಅಲ್ಲ, ಅಥವಾ ಒಂದು ವುಡ್ ಪ್ಲ್ಯಾಂಕ್ ಕಟ್ಟಿಗೆಗೆ ಒಂದು ಮಳೆ ಹೊಡೆದ್ರಿ ಅಂದ್ಕೊಳ್ಳಿ, ಅಥವಾ ಸ್ಕ್ರೂ ಹಾಕಿದ್ರಿ, ಫ್ರಿಕ್ಷನ್ ಇಲ್ಲದೆ ಇದ್ದಿದ್ರೆ, ಫ್ರಿಕ್ಷನ್ ಅಂದರೆ ಏನು? ಸೊ ಕಾಂಟ್ಯಾಕ್ಟ್ ಫೋರ್ಸಸ್ ಪ್ಯಾರಲಲ್ ಟು ದ ಸರ್ಫೇಸ್. ನೇಲನ್ನು ಫಿಕ್ಸ್ ಮಾಡಿದ್ರಿ ಗೋಡೆಗೆ, ಆ ನೇಲಿಗೂ ಮತ್ತು ವಾಲ್ಗೂ ಒಂದು ಫ್ರಿಕ್ಷನ್ ಇಲ್ಲದೆ ಇದ್ದರೆ ನೀವು ಹೊಡೆದು ಹೀಗೆ ಮತ್ತೆ ಎಳೆದ್ರೆ ಬಂದ್ಬಿಡ್ತಿತ್ತು. ಬಟ್ ಫಿಕ್ಸ್ ಆಗಿರುತ್ತೆ ಅಂದರೆ ಕಾರಣ ಏನು? ದರ್ ಇಸ್ ಎ ಫ್ರಿಕ್ಷನ್. ಆ ಫ್ರಿಕ್ಷನ್ ನಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಅಂದರೆ ಫ್ರಿಕ್ಷನ್ ಆನ್ ಎ ಪೇಪರ್ ಆರ್ ಎ ಬೋರ್ಡ್. ಸೊ ನಮಗೆ ರೈಟಿಂಗನ್ನು ಮಾಡೋದಕ್ಕೆ ಬೋರ್ಡಲ್ಲಿ ಬರಿತೀವಿ, ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ನೀವು ನೋಟ್ಸನ್ನು ಬರೀತೀರಲ್ವ, ಇಲ್ಲೆಲ್ಲವೂ ಕೂಡ ಫ್ರಿಕ್ಷನ್ ಇರಲೇಬೇಕು. ಫ್ರಿಕ್ಷನ್ ಇಲ್ಲ ಅಂದರೆ ಬರೆಯೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್, ನಿಮ್ಮ ಪೆನ್ ತೊಗೊಳ್ಳಿ, ಒಂದು ಸ್ಮೂತ್ ಸರ್ಫೇಸನ್ನು ತೊಗೊಳ್ಳಿ, ಗ್ಲಾಸ್ ಆರ್ ಎನಿಥಿಂಗ್, ಬರೀಲಿಕ್ಕೆ ಟ್ರೈ ಮಾಡಿ, ಆಗೋದಿಲ್ಲ ಅಲ್ವಾ? ಎಸ್. ಇದಲ್ಲದೆ ಡಿಸ್ಅಡ್ವಾಂಟೇಜಸ್ಸು ತುಂಬ ಇದೆ. ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ಸ್ ಅಂದರೆ, ಮೊದಲನೇದಾಗಿ ಫ್ರಿಕ್ಷನ್ ಕಾಸಸ್ ವಿಯರ್ ಆ್ಯಂಡ್ ಟಿಯರ್ ಆಫ್ ದ ಮಷಿನ್ ಪಾರ್ಟ್ಸ್. ವೆರಿ ಬ್ಯಾಡ್ ಥಿಂಗ್ಸ್. ಸೊ ಫ್ರಿಕ್ಷನ್ ಏನು ಮಾಡಿಬಿಡುತ್ತೆ ಕೇಳಿದರೆ, ಯಾವುದೋ ಮಷೀನನ್ನು ನೀವು ರನ್ ಮಾಡ್ತಾ ಇದ್ರಿ ಅಂದರೆ ಆ ಫ್ರಿಕ್ಷನ್ನು ಪಾರ್ಟ್ಸನ್ನೇ ಹಾಳು ಮಾಡಾಕ್ಬಿಡುತ್ತೆ. ಫ್ರಿಕ್ಷನ್ ಒಂದು ವೇಳೆ ಟೂ ಸರ್ಫೇಸಸ್ ಆರ್ ಇನ್ ಕಾಂಟ್ಯಾಕ್ಟ್ ಆ್ಯಂಡ್ ದರ್ ಇಸ್ ಎ ರಿಲೇಟಿವ್ ಮೋಷನ್, ಏನು ಮಾಡುತ್ತೆ? ಅದನ್ನು ಡ್ಯಾಮೇಜ್ ಮಾಡಾಕ್ಬಿಡುತ್ತೆ. ವರ್ಕ್ ಈಸ್ ಡನ್ ಟು ಓವರ್ಕಮ್ ದ ಫ್ರಿಕ್ಷನ್. ಫ್ರಿಕ್ಷನನ್ನು ನಾವು ದಾಟಿ ಮುಂದೆ ಉಳಿದು ಕೆಲಸ ಮಾಡಬೇಕಲ್ವ, ಸೊ ಅವಾಗ ಎನರ್ಜಿ ಲಾಸ್ ಆಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ಸೊ ಡ್ಯೂ ಟು ಫ್ರಿಕ್ಷನ್ ಹೀಟ್ ಈಸ್ ಜನರೇಟೆಡ್. ಬಿಗ್ ಪ್ರಾಬ್ಲಮ್. ನೀವು ಕೈಯನ್ನು ಒಂದಕ್ಕೊಂದಕ್ಕೆ ತಿಕ್ಕಿದ್ರೆ ಬಿಸಿ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಡ್ಯೂ ಟು ದ ಫ್ರಿಕ್ಷನ್. ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನ್ ಆ್ಯಂಡ್ ಈಸ್ ಕನ್ವರ್ಟೆಡ್ ಇನ್ ಟು ಹೀಟ್. ಯಾವುದೋ ಸಣ್ಣ ಇದ್ದಾಗೆಲ್ಲ ಆಟ ಆಡಿರ್ತಾರಲ್ಲ, ಯಾವುದೋ ಒಂದು ಸೀಡ್ಸನ್ನು, ಬೀಜವನ್ನು ತಗೊಂಡು ಟೇಬಲ್ ಮೇಲೆ ಉಜ್ಜಿ ಪಕ್ಕದವನ್ನ ಕಾಲ ಮೇಲೆ ಇಡೋದು. ಸೊ ಇಲ್ಲಿ ಬಿಸಿಯಾಗಲಿಕ್ಕೆ ಕಾರಣ ಯಾರು? ಫ್ರಿಕ್ಷನ್. ಓಕೆ, ಇಲ್ಲೂ ಕೂಡ ಈ ಮಷಿನ್ಗಳಲ್ಲಿ ಏನಾಗುತ್ತೆ ಕೇಳಿದರೆ, ಹೀಟ್ ಜಾಸ್ತಿ ಆಗ್ತಾ ಹೋದಾಗೆ ಎಕ್ಸ್ಪಾನ್ಷನ್ ಆಗುತ್ತೆ, ವೀಲು ಅದು ಪಾರ್ಟ್ಸ್ಗಳು ಒಂದಕ್ಕೊಂದು ಟಚ್ ಆಗುತ್ತೆ. ಸೊ ಜಾಮ್ ಅಂತೀವಲ್ಲ ನಾವು, ಹಾಗೆ ಮಷಿನ್ ಜಾಮ್ ಆಗುತ್ತೆ. ಅವೆಲ್ಲ ಪ್ರಾಬ್ಲಮ್ಗಳು ಯಾವುದರಿಂದ ಆಗುತ್ತೆ? ಫ್ರಿಕ್ಷನ್ನಿಂದ. ಡ್ಯೂ ಟು ಫ್ರಿಕ್ಷನ್ ಎಫಿಷಿಯನ್ಸಿ ಆಫ್ ದ ಮಷೀನ್ ಡಿಕ್ರೀಸಸ್. ಕರೆಕ್ಟ್, ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಲ್ಲ. ಹಾಗಾಗಿ ನಾವು ಫ್ರಿಕ್ಷನನ್ನು ಕೆಲವು ಸಂದರ್ಭದಲ್ಲಿ ರೆಡ್ಯೂಸ್ ಮಾಡ್ಕೋಬೇಕು, ಕೆಲವು ಸಂದರ್ಭದಲ್ಲಿ ರೆಡ್ಯೂಸ್ ಆಗಬಾರ್ದು. ಯಾವ ಸಂದರ್ಭ? ನಾವು ನಡೆದಾಡಬೇಕಾದ್ರೆ. ಈಗ ನಡೆದಾಡಬೇಕಾದ್ರೆ ವೆಹಿಕಲ್ಸನ್ನು ಓಡಿಸುವಾಗ ಫ್ರಿಕ್ಷನ್ ಏನಾದರೂ ರೆಡ್ಯೂಸ್ ಆಯಿತು ಅಂದರೆ ಏನಾಗುತ್ತೆ ಗೊತ್ತಾ? ಈ ಕೆಲವೊಮ್ಮೆ ನೋಡಿ, ಆಯಿಲ್ ಟ್ಯಾಂಕರ್ ಎಲ್ಲಾದರೂ ರೋಡಲ್ಲಿ ಪಲ್ಟಿಯಾಗಿ ಆಯಿಲೆಲ್ಲ ರೋಡ್ ಮೇಲೆ ಫ್ಲೋ ಆಗಿಬಿಡುತ್ತೆ. ನೀವು ನಿಂತು ನೋಡಬೇಕು. ಅದರಲ್ಲೂ ಕೆಲವು ನೋಡೇ ಬಿಡೋಣ ಅಂತ ಬೈಕ್ ಓಡಿಸೋರು, ಕಾರ್ ಓಡಿಸೋರು ಎಲ್ಲ ಮಾಡ್ತಾರೆ. ವೆರಿ ಫನ್ನಿ ಥಿಂಗ್ಸ್. ಕೂಡಲೇ ಅವ್ರಿಗೆ ಗೊತ್ತು ಹೆಂಗೆ ಹೋಗ್ಬೇಕು ಅಂತ ಅವನ ಮಾತನ್ನು ಕೇಳೋದೇ ಇಲ್ಲ. ವೆಹಿಕಲ್ ಏನು ಮಾಡುತ್ತೆ, ಯಾವುದೇ ರೀತಿ ಅವನ ಒಂದು ಡಿಸಿಷನನ್ನು ಕೇಳೋದಿಲ್ಲ, ಒಂದು ಸೈಡಲ್ಲಿ ಎಳ್ಕೊಂಡು ಹೊರಟು ಹೋಗ್ಬಿಡುತ್ತೆ, ಬಿದ್ದೋಗ್ತಾರೆ. ಆಯಿತು ಅಂತೀವಲ್ಲ. ಸೊ ಫ್ರಿಕ್ಷನ್ ಕಡಿಮೆ ಆದರೆ ಇವೆಲ್ಲ ಸಮಸ್ಯೆ ಇರುತ್ತೆ. ಬಟ್ ಕೆಲವು ಸಂದರ್ಭದಲ್ಲಿ ನಮಗೆ ಫ್ರಿಕ್ಷನನ್ನು ಕಡಿಮೆ ಮಾಡಿಕೊಳ್ಳೇಬೇಕು. ಅದಕ್ಕೆ ನಾವು ಏನೇನು ಮಾಡ್ಬೋದು?
ಫಸ್ಟ್ ಏನು ಅಂದರೆ ಮೇಕಿಂಗ್ ದ ಸರ್ಫೇಸ್ ಸ್ಮೂತ್ ಬೈ ಪಾಲಿಶಿಂಗ್. ನೀವು ಎಂಜಿನ್ ಪಾರ್ಟ್ಸ್ಗಳನ್ನ ನೋಡಿರ್ಬೋದು, ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ಅಷ್ಟು ಮ್ಯಾಕ್ಸಿಮಮ್ ಸ್ಮೂತ್ ಮಾಡಿರ್ತಾರೆ, ಸರ್ಫೇಸ್ಗಳನ್ನು ಪಾಲಿಶ್ ಮಾಡಿರ್ತಾರೆ. ರೀಸನ್ ಈಸ್ ವೆರಿ ಸಿಂಪಲ್, ಟು ಅವಾಯ್ಡ್ ದ ಫ್ರಿಕ್ಷನ್. ನೆಕ್ಸ್ಟ್ ಏನು ಅಂದರೆ ಯೂಸಿಂಗ್ ದ ಲೂಬ್ರಿಕೆಂಟ್ಸ್, ಆಯಿಲನ್ನು ಯೂಸ್ ಮಾಡ್ತಾರೆ. ಎಲ್ಲ ಇಂಜಿನ್ಗಳಿಗೂ ಆಯಿಲ್ಗಳನ್ನು ಹಾಕಿರ್ತಾರೆ, ಯಾಕೆಂದರೆ ಆ ಎಲ್ಲ ಪಾರ್ಟ್ಸ್ಗಳು ಮೂವ್ ಆಗ್ತವೆ ರಿಲೇಟಿವ್ ಟು ಅದರ್ ಪಾರ್ಟ್ಸ್. ಸೊ ಇವುಗಳ ಮಧ್ಯೆ ಒಂದು ಆಯಿಲ್ ಲೇಯರ್ ಇರೋದ್ರಿಂದ ಏನಾಗುತ್ತೆ, ಫ್ರಿಕ್ಷನ್ನು ರೆಡ್ಯೂಸ್ ಆಗುತ್ತೆ. ಯೂಸಿಂಗ್ ಬಾಲ್ ಬಿಯರಿಂಗ್ಸ್, ಬಾಲ್ ಬಿಯರಿಂಗ್ಸನ್ನು ನೀವು ನೋಡಿರ್ತೀರಿ, ನಿಮ್ಮ ಸೈಕಲಿಂದ ಹಿಡಿದು ಮೇಲ್ಗಡೆ ತಿರುಗ್ತಾ ಇರೋ ಪ್ಯಾನ್ಗೂ ಕೂಡ ಇರುತ್ತೆ. ಈ ಬಾಲ್ ಬಿಯರಿಂಗ್ಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಗೊತ್ತಾ, ಈ ರೀತಿ ಅರೇಂಜ್ಮೆಂಟನ್ನು ಮಾಡಿರ್ತಾರೆ. ಸೊ ನೋಡಿ, 2 ಮೆಟಲ್ ರಿಂಗ್ಗಳಿರ್ತವೆ, ಇವುಗಳ ಮಧ್ಯದಲ್ಲಿ ಏನು ಮಾಡಿರ್ತಾರೆ, ಬಾಲ್ಸ್ಗಳನ್ನು ಸೇರಿಸಿರ್ತಾರೆ. ಬಾಲ್ಸ್ ಏನು ಮಾಡುತ್ತೆ, ರೋಲಿಂಗ್, ಇದು ರೋಲಿಂಗ್. ನಿಮ್ಗೆ ಗೊತ್ತೇ ಇದೆ, ರೋಲಿಂಗ್ ಫ್ರಿಕ್ಷನ್ ಈಸ್ ದ ಲೀಸ್ಟ್ ವ್ಯಾಲ್ಯೂ. ಫ್ರಿಕ್ಷನ್ನಲ್ಲಿ ಅತಿ ಕಡಿಮೆ ಒಂದು ಫ್ರಿಕ್ಷನ್ ವ್ಯಾಲ್ಯೂ ಇರೋದು ರೋಲಿಂಗ್ ಫ್ರಿಕ್ಷನ್ಗೆ. ಸೊ ಇಲ್ಲಿ ಏನು ಮಾಡ್ತಾರೆ, ಈ 2 ರಿಂಗ್ಗಳಲ್ಲಿ ಒಂದನ್ನು ಯಾವುದೋ ಒಂದು ಬಾಡಿ ಕನೆಕ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಇನ್ನೊಂದು ಅದ್ರ ಮೇಲೆ ರೋಲ್ ಆಗಬೇಕು ಅಂದ್ಕೊಳ್ಳಿ, ಅದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲೇನಾಗುತ್ತೆ, ಇದು ಫಿಕ್ಸ್ ಇದೆ, ಇದು ಆ ಬಾಡಿಗೆ ಫಿಕ್ಸ್ ಇದೆ, ಇವೆರಡೂ ಮೂವ್ ಆಗೋದು ಯಾವ ರೀತಿ ಮೋಷನ್ನು, ನಾಟ್ ಎ ಕೈನೆಟಿಕ್ ಮೋಷನ್, ಕೈನೆಟಿಕ್ ಅಲ್ಲ, ಇದು ರೋಲಿಂಗ್ ಮೋಷನ್ ಆಗುತ್ತೆ. ಸೊ ಈ ರೋಲಿಂಗ್ ಮೋಷನ್ ಆಗಿರೋದ್ರಿಂದ ಏನಾಗುತ್ತೆ ಕೇಳಿದರೆ, ರೋಲಿಂಗ್ ಮೋಷನ್ನ ಫ್ರಿಕ್ಷನ್ ತುಂಬ ಕಡಿಮೆ. ಸೊ ಹಾಗಾಗಿ ಇದ್ರ ಮಧ್ಯೆ ಎಲ್ಲ ಲೂಬ್ರಿಕೆಂಟ್ಗಳನ್ನು ಹಾಕಿರ್ತಾರೆ, ಆಯಿಲ್ಗಳನ್ನು ಹಾಕಿರ್ತಾರೆ, ಎಲ್ಲ ಗ್ರೀಸ್ಗಳನ್ನು ಹಾಕಿರ್ತಾರೆ. ಸೊ ಸ್ಮೂತಾಗಿ ರನ್ ಆಗುತ್ತೆ, ಫ್ರಿಕ್ಷನ್ನು ಮಿನಿಮಮ್ ಇರುತ್ತೆ. ಕರೆಕ್ಟಾ? ಓಕೆ, ಈಗ ನೆಕ್ಸ್ಟು ಇದ್ರ ಮೇಲೆ ಬೇಕಾದರೆ ನೀವು ಕಾಮೆಂಟ್ಸ್ ಮಾಡಿ, ಏನು ಪ್ರಾಬ್ಲಮ್ಸನ್ನು ಬೇಕು ಅಂದರೆ ನಿಮ್ಮ ಥಿಯರಿ ಪಾರ್ಟಲ್ಲಿ, ಅಂದರೆ ಬೇಕು ಅಂದರೆ ಫ್ರಿಕ್ಷನ್ ಮೇಲೆ ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸೋಕ್ಕೆ ಪ್ರಾಬ್ಲಮ್ಸ್ ಬೇಕು ಅಂದರೆ ಮಾಡೋಣ. ಇಲ್ಲ ನೆಕ್ಸ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಇದೆಯಲ್ಲ ಅಲ್ಲಿಗೆ ಹೊರಟೋಗೋಣ. ಮತ್ತು ಲಾಸ್ಟಲ್ಲಿ ಏನು ಮಾಡ್ಬೇಕು ಹೇಳಿದರೆ, ಇದ್ರ ಮೇಲೆ ಎಕ್ಸಾಮ್ಗೆ ನಾನು ಈಗ ಆ್ಯಕ್ಚುಲಿ ಈ ಪಾರ್ಟನ್ನು ಥಿಯರಿಗಾಗಿ ಮಾಡ್ತಾ ಇರೋದು. ಎಕ್ಸಾಮ್ಗೆ ನಿಮಗೆ ಏನು ಹೆಲ್ಪ್ ಆಗಬೇಕೋ ಅದಕ್ಕೆ ಸಂಬಂಧಪಟ್ಟು ಮಾಡ್ತಾ ಹೋಗ್ತಾ ಇದ್ದೀನಿ. ಅಡಿಷ್ನಲ್ ಏನಾದರೂ ಬೇಕಿದ್ದರೆ ಕಾಮೆಂಟ್ಸ್ ಮಾಡಿ. ಆಲ್ರೆಡಿ ನಂದು ಯಾವುದೋ 1-2 ವೀಡಿಯೋಗಳಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದೀನಿ. ಸೊ ಮತ್ತೆ ನಂಬರ್ ಕೇಳಬೇಡಿ, ಕಮೆಂಟ್ಸಲ್ಲಿ ನಂಬರ್ ಹಾಕಲ್ಲ ನಾನು. ಯಾರು ಅವಶ್ಯಕತೆ ಇದೆಯೋ ವೀಡಿಯೋ ನೋಡ್ತೀರಾ, ಅಲ್ಲಿ ನಂಬರ್ ಸಿಗುತ್ತೆ, ನನಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಏನು ಅಗತ್ಯ ಇದೆಯೋ ಅದನ್ನು ನಾನು ಮಾಡಿಕೊಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.